ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕ್ಕಾಗಿ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಸೈನ್ಸ್ 8ನೇ ತರಗತಿಯ ಸೈನ್ಸ್ ಅಧ್ಯಾಯ 4 ದಹನ ಮತ್ತು ಜ್ವಾಲೆ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ನಮಗೆ ತಿಳಿದೇ ಇರೋ ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಫ್ಯಾಕ್ಟ್ಸ್ಗಳು ಇದ್ದಾವೆ ಇದರಲ್ಲಿ. ಹಾಗಾಗಿ ಎಕ್ಸಾಮ್ ಪರ್ಪಸ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದಿಷ್ಟು ನಮಗೆ ಗೊತ್ತಿಲ್ಲದೇ ಇರುವಂತಹ ನಿಸರ್ಗದಲ್ಲಿ ನಡೆಯುವಂಥ ಫಿನಾಮಿನಾಗಳು, ಈ ಒಂದು ದಹನ, ಈ ಒಂದು ಬೆಂಕಿ ನಂದಿಸುವಂಥ ಪ್ರಕ್ರಿಯೆ ಆಗಿರ್ಬೋದು, ವಾತಾವರಣದಲ್ಲಿ ಆಗುವಂಥ ಬದಲಾವಣೆ ಆಗಿರ್ಬೋದು, ಇದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ಗಳು ಈ ಒಂದು ಚಾಪ್ಟ್ರಲ್ಲಿದೆ. ಈಗ ನಾವು TET ಎಕ್ಸಾಮ್ ಮುಗಿದಿದೆ, ರಿಸಲ್ಟ್ ಆಲ್ರೆಡಿ ಅನೌನ್ಸ್ ಆಗಿದೆ. 6th 12th ನಾವು ಸ್ಟಡಿ ಮಾಡಲೇಬೇಕು. GPS ಅಂತ ಬಂದಾಗೂ ಮಾಡಲೇಬೇಕು, HS ಅಂತ ಬಂದಾಗೂ ಮಾಡಲೇಬೇಕು. ಎರಡಕ್ಕೂ ಕೂಡ ಸಿಮಿಲರ್ ಆಗಿರುವಂಥ ಸಿಲೆಬಸ್ ಇದೆ. ಹಾಗಾಗಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ಬಿಡದೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ನಾನು ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟು ನಿಮಗೆ ಬೇಕಾಗಿರುವಂಥ ಸ್ಟಡಿ ಮೆಟೀರಿಯಲ್ಗಳನ್ನು ಕಲೆಕ್ಟ್ ಮಾಡ್ಬೋದು. ಸೊ ಇವಾಗ ದಹನ ಮತ್ತು ಜ್ವಾಲೆ 8ನೇ ತರಗತಿಯ 4ನೇ ಅಧ್ಯಾಯವನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದೇ ಮೊದಲು ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ಒಂದು ವಿಡಿಯೋದ ಬಗ್ಗೆ ಡೌಟ್ಸ್ ಇದ್ದರೆ, ಏನಾದರೂ ಹೇಳೋದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನಿಮ್ಮ ಸ್ನೇಹಿತರು ಏನಾದರೂ ಸ್ಟಡಿ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡ್ಬೋದು. ಇದು ಒಂದು 8ನೇ ತರಗತಿಯ ಅಧ್ಯಾಯ 4 ಕಂಪ್ಲೀಟ್ ನೋಟ್ಸ್ ಇದೆ ಮತ್ತು ಕ್ವಶನ್ ಆನ್ಸರ್ಸ್ಗಳ ಡಿಸ್ಕಷನ್ ಮಾಡೋದಿದೆ. ಕೆಲವೊಂದು ಆ್ಯಕ್ಟಿವಿಟೀಸ್ಗಳು ಬರ್ತವೆ, ಎಲ್ಲವನ್ನು ಕೂಡ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮೊದಲನೇದಾಗಿ ನಾವು ದಹನ ಅಂದರೆ ಏನು ಅಂತ ನೋಡ್ತಾ, ಆಲ್ರೆಡಿ ನಾವು ಬೆಂಕಿ ನೋಡಿರ್ತೀವಿ, ಆರಿಸೋದನ್ನು ನೋಡ್ತೀವಿ, ಸ್ವತಃ ನಾವು ಸುಡುತ್ತಾ ಇರುವಂಥ ವಸ್ತುವನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಆದರೆ ಇಲ್ಲಿ ಯಾವುದಕ್ಕೆ ಏನಂತ ಕರೀತಾರೆ, ಇದನ್ನು ಹೇಗೆ ಅನ್ಬೇಕು, ಕೆಲವೊಂದಿಷ್ಟು ಇಂಪಾರ್ಟೆಂಟ್ಸ್ ಕಾನ್ಸೆಪ್ಟ್ಗಳಿಲ್ಲಿ ಬರ್ತಾವೆ, ಅವುಗಳನ್ನು ನಾವು ತಿಳ್ಕೊಂಡಿರೋದಿಲ್ಲ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ದಹನ ಎಂದರೇನು? ದಹನ ಅಂದರೆ ಉರಿಯುವುದು ಅಂತ ನಿಮಗೆ ಸಾಮಾನ್ಯವಾಗಿ ಗೊತ್ತಿರಬೇಕು. ದಹನ ಅಂತಂದರೆ ಒಂದು ವಸ್ತು ಆಕ್ಸಿಜನ್ನೊಂದಿಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಯನ್ನು ದಹನ ಅಂತೇಳಿ ಕರಿತೀವಿ. ನೋಡಿ, ಯಾವುದೇ ಒಂದು ಇಂಧನ ಆಗಿರ್ಬೋದು, ಯಾವುದೇ ಒಂದು ಮಟೀರಿಯಲ್ ಆಗಿರ್ಬೋದು, ಅದು ದಹನ ಕ್ರಿಯೆಗೆ ಒಳಗಾಗಬೇಕಂದ್ರೆ ಅಲ್ಲಿ ಏನಾಗಿರಬೇಕಪ್ಪ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಆಕ್ಸಿಜನ್ ಇರಲೇಬೇಕು. ಯಾವುದೇ ಒಂದು ವಸ್ತು ಆಕ್ಸಿಜನ್ನೊಂದಿಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಗೆ ದಹನ ಎಂದು ಕರಿತೇವೆ. ಹಾಗಾದರೆ ದಹನಕ್ಕೆ ಒಳಗಾಗುವ ವಸ್ತುವನ್ನು ಇಂಧನವೆಂದು ಕರೆಯುತ್ತೇವೆ. ನೋಡಿ, ದಹನಕ್ಕೆ ಒಳಗಾಗುವ ದಹ್ಯ ವಸ್ತು ಅಂದ್ರೇನು? ಯಾವ ವಸ್ತು ಸುಡ್ತಾ ಇದೆ ಆ ವಸ್ತುವಿಗೆ ನಾವು ದಹ್ಯ ವಸ್ತು ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಇಂಧನ ಅಂತ ಕೂಡ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ. ಈಗ ಒಂದು ಪೇಪರನ್ನು ತೆಗೆದುಕೊಡ್ರಿ. ಆ ಪೇಪರ್ಗೆ ನೀವು ಒಂದು ಬೆಂಕಿಯನ್ನು ಹತ್ತಿದಾಗ ಅದು ದಹ್ಯ ವಸ್ತು ಆಗಿರುತ್ತೆ. ಪೇಪರ್ ಏನಾಗಿರುತ್ತೆ? ದಹ್ಯ ವಸ್ತು ಆಗಿರುತ್ತೆ. ನೋಡಿ, ಪೇಪರ್ ಇದೆ ಅಂತ ಆ ಪೇಪರ್ ಉರಿತಾ ಇದೆ, ಅದು ಬೆಳಕನ್ನು ನೀಡ್ತಾ ಇದೆ, ಅಲ್ಲಿ ಶಾಖ ಉತ್ಪಾದನೆ ಆಗ್ತಾಯಿದೆ, ರಾಸಾಯನಿಕ ಪ್ರಕ್ರಿಯೆ ಆಗ್ತಾಯಿದೆ. ಯಾವ ಮಟೀರಿಯಲ್ ಇದೆ? ಇಂಧನ ಇದೆ. ಯಾವುದು ಇಂಧನ? ಪೇಪರೇ ಇಂಧನ. ಹಾಗಾಗಿ ಯಾವುದು ವಸ್ತು ಸುಡ್ತಾ ಇದೆ ಅದನ್ನೇ ಇಂಧನವಂತ ಹೇಳಿ ನಾವು ಕರಿತೀವಿ ಅಂತ ಗೊತ್ತಿರಬೇಕು. ದಹ್ಯ ವಸ್ತು ಎಂದರೆ ಏನು? ಯಾವ ವಸ್ತು ದಹನಕ್ಕೆ ಒಳಗಾಗುತ್ತದೆ ಆ ವಸ್ತುವನ್ನು ದಹ್ಯ ವಸ್ತು ಎಂದು ಕರೆಯುತ್ತೇವೆ. ಯಾವ ವಸ್ತು ದಹನಕ್ಕೆ ಒಳಗಾಗುತ್ತದೆ ಅದು ದಹ್ಯ ವಸ್ತು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಜ್ವಲನ ತಾಪ. ಜ್ವಲನ ತಾಪ ಅಂದರೆ ಏನು ಅಂತ ನೋಡೋದಾದರೆ, ಒಂದು ವಸ್ತು ಬೆಂಕಿಯಿಂದ ಹೊತ್ತಿಕೊಳ್ಳಲು ಕನಿಷ್ಠ ತಾಪವನ್ನು ಅದರ ಜ್ವಲನ ತಾಪ ಅಂಥೇಳಿ ಕರಿತೀವಿ. ನೋಡಿ, ಒಂದು ವಸ್ತು ಬೆಂಕಿ ಹೊತ್ತಿಕೊಳ್ಳಲು ಕನಿಷ್ಠ ತಾಪವನ್ನು ಅದರ ಜ್ವಲನ ತಾಪ ಅಂಥೇಳಿ ಕರಿತೀವಿ. ಸೊ ಸೈನ್ಸ್ ಅಂತ ಬಂದಾಗ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಡೆಫಿನೇಷನ್ಗಳನ್ನು ಕೇಳ್ತಾರೆ. ಕೆಲವೊಂದು ವರ್ಡ್ಸ್ಗಳಿರ್ತವೆ, ನಾವು ಎಲ್ಲಿ ಓದಿರ್ತೀವಿ, ಎಲ್ಲಿದೆ ಇದು ಪದ ಅಂತ ನಮಗೆ ಓದೇ ಇರೋದಿಲ್ಲ. ಹಾಗಾಗಿ ಗೊತ್ತಿರೋದಿಲ್ಲ.
ಈ ಜ್ವಲನ ತಾಪ, ದಾಹ್ಯ ವಸ್ತು ಇವೆಲ್ಲವನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಜ್ವಲನ ತಾಪ ಅಂದ್ರೇನು? ಯಾವುದಾದ್ರೂ ಒಂದು ಸುಡಬೇಕಪ್ಪ ಅಂತಂದರೆ, ಯಾವುದಾದ್ರೂ ಒಂದು ವಸ್ತುವನ್ನು ನಾವು ದಹಿಸಬೇಕು ಅಂದರೆ ಮಿನಿಮಮ್ ಕನಿಷ್ಠ ಆದರೂ ಒಂದಿಷ್ಟು ತಾಪನಾದರೂ ಬೇಕಾಗುತ್ತೆ. ಆ ತಾಪ ಆ ವಸ್ತುವಿಗೆ ತಾಗದೇ ಹೋದರೆ ಆ ವಸ್ತು ಏನಾಗೋದಿಲ್ಲ, ಸುಡೋದಿಲ್ಲ. ಈಗ ಒಂದು ಪೇಪರನ್ನು ತಗೋರಿ, 1 ನಿಮಿಷ ಸುಡಿ, ಸಡನ್ನಾಗಿ ಅದು ಏನು ಮಾಡುತ್ತೆ, ಸುಟ್ಟೋಗ್ಬಿಡುತ್ತೆ. ಅದೇ ರೀತಿಯಾಗಿ ಒಂದು ಕಟ್ಟಿಗೆಯನ್ನು ಬೆಂಕಿಗೆ ಹಿಡಿಯಿರಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಮೊದಲಿಗೆ ಹೀಟ್ ಆಗಬೇಕು, ನಂತರ ಅದು ಉರಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ಈಗ ಒಂದು ವಸ್ತು ಬೆಂಕಿಯನ್ನು ಹೊತ್ತಿಕೊಳ್ಳಲು ಬೇಕಾಗುವಂಥ ಕನಿಷ್ಠ ತಾಪವನ್ನು ಜ್ವಲನ ತಾಪ ಅಂಥೇಳಿ ಕರಿತೀವಿ. ಇಲ್ಲಿ ಒಂದು ಆ್ಯಕ್ಟಿವಿಟಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ಆ್ಯಕ್ಟಿವಿಟಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ಒಂದು ಸಿಲಿಂಡ್ರಿಕಲ್ ಇರುವಂಥ ಒಂದು ವಸ್ತುವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಒಂದು ಮೇಣದ ಬತ್ತಿಯನ್ನು ಇಟ್ಟಿದ್ದಾರೆ. ಕೆಳಗಡೆ ಕೂಡ ಓಪನ್ ಇದೆ, ಮೇಲ್ಗಡೆ ಕೂಡ ಓಪನ್ ಇದೆ. ಹಾಗಾಗಿ ಇದು ಚೆನ್ನಾಗಿ ದಹಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಮುಂದಿನ ಒಂದು ಬಿಗೆ ಬನ್ನಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಳಭಾಗವನ್ನು ಕ್ಲೋಸ್ ಮಾಡಿದ್ದಾರೆ, ಮೇಲ್ಭಾಗ ಮಾತ್ರ ಓಪನ್ ಇದೆ. ಸ್ವಲ್ಪ ಉರಿತಾ ಇದೆ. ಸೊ ಮುಂದಿನ ಒಂದು ಡಯಾಗ್ರಾಮನ್ನು ನೋಡಿ, ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕಡೆಗೆ ಏನು ಮಾಡಿದ್ದಾರೆ. ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕ್ಕಾಗಿ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಸೈನ್ಸ್ 8ನೇ ತರಗತಿಯ ಸೈನ್ಸ್ ಅಧ್ಯಾಯ 4 ದಹನ ಮತ್ತು ಜ್ವಾಲೆ, ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ನಮಗೆ ತಿಳಿದೇ ಇರೋ ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಫ್ಯಾಕ್ಟ್ಸ್ಗಳು ಇದ್ದಾವೆ ಇದರಲ್ಲಿ. ಹಾಗಾಗಿ ಎಕ್ಸಾಮ್ ಪರ್ಪಸ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದಿಷ್ಟು ನಮಗೆ ಗೊತ್ತಿಲ್ಲದೇ ಇರುವಂತಹ ನಿಸರ್ಗದಲ್ಲಿ ನಡೆಯುವಂಥ ಫಿನಾಮಿನಾಗಳು, ಈ ಒಂದು ದಹನ, ಈ ಒಂದು ಬೆಂಕಿ ನಂದಿಸುವಂಥ ಪ್ರಕ್ರಿಯೆ ಆಗಿರ್ಬೋದು, ವಾತಾವರಣದಲ್ಲಿ ಆಗುವಂಥ ಬದಲಾವಣೆ ಆಗಿರ್ಬೋದು, ಇದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ಗಳು ಈ ಒಂದು ಚಾಪ್ಟ್ರಲ್ಲಿದೆ. ಈಗ ನಾವು TET ಎಕ್ಸಾಮ್ ಮುಗಿದಿದೆ, ರಿಸಲ್ಟ್ ಆಲ್ರೆಡಿ ಅನೌನ್ಸ್ ಆಗಿದೆ. 6th 12th ನಾವು ಸ್ಟಡಿ ಮಾಡಲೇಬೇಕು. GPS ಅಂತ ಬಂದಾಗೂ ಮಾಡಲೇಬೇಕು, HS ಅಂತ ಬಂದಾಗೂ ಮಾಡಲೇಬೇಕು. ಎರಡಕ್ಕೂ ಕೂಡ ಸಿಮಿಲರ್ ಆಗಿರುವಂಥ ಸಿಲೆಬಸ್ ಇದೆ. ಹಾಗಾಗಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ಬಿಡದೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ನಾನು ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟು ನಿಮಗೆ ಬೇಕಾಗಿರುವಂಥ ಸ್ಟಡಿ ಮೆಟೀರಿಯಲ್ಗಳನ್ನು ಕಲೆಕ್ಟ್ ಮಾಡ್ಬೋದು. ಸೊ ಇವಾಗ ದಹನ ಮತ್ತು ಜ್ವಾಲೆ 8ನೇ ತರಗತಿಯ 4ನೇ ಅಧ್ಯಾಯವನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದೇ ಮೊದಲು ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ಒಂದು ವಿಡಿಯೋದ ಬಗ್ಗೆ ಡೌಟ್ಸ್ ಇದ್ದರೆ, ಏನಾದರೂ ಹೇಳುತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನಿಮ್ಮ ಸ್ನೇಹಿತರು ಏನಾದರೂ ಸ್ಟಡಿ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡ್ಬೋದು. ಇದು ಒಂದು 8ನೇ ತರಗತಿಯ ಅಧ್ಯಾಯ 4 ಕಂಪ್ಲೀಟ್ ನೋಟ್ಸ್ ಇದೆ ಮತ್ತು ಕ್ವಶನ್ ಆನ್ಸರ್ಸ್ಗಳ ಡಿಸ್ಕಷನ್ ಮಾಡೋದಿದೆ. ಕೆಲವೊಂದು ಆ್ಯಕ್ಟಿವಿಟೀಸ್ಗಳು ಬರ್ತವೆ, ಎಲ್ಲವನ್ನು ಕೂಡ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮೊದಲನೇದಾಗಿ ನಾವು ದಹನ ಅಂದರೆ ಏನು ಅಂತ ನೋಡ್ತಾ, ಆಲ್ರೆಡಿ ನಾವು ಬೆಂಕಿ ನೋಡಿರ್ತೀವಿ, ಆರಿಸೋದನ್ನು ನೋಡ್ತೀವಿ, ಸ್ವತಃ ನಾವು ಸುಡುತ್ತಾ ಇರುವಂಥ ವಸ್ತುವನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಆದರೆ ಇಲ್ಲಿ ಯಾವುದಕ್ಕೆ ಏನಂತ ಕರೀತಾರೆ, ಇದನ್ನು ಹೇಗೆ ಅನ್ಬೇಕು, ಕೆಲವೊಂದಿಷ್ಟು ಇಂಪಾರ್ಟೆಂಟ್ಸ್ ಕಾನ್ಸೆಪ್ಟ್ಗಳು ಬರ್ತವೆ, ಅವುಗಳನ್ನು ನಾವು ತಿಳ್ಕೊಂಡಿರೋದಿಲ್ಲ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ದಹನ ಎಂದರೇನು? ದಹನ ಅಂದರೆ ಉರಿಯುವುದು ಅಂತ ನಿಮಗೆ ಸಾಮಾನ್ಯವಾಗಿ ಗೊತ್ತಿರಬೇಕು. ದಹನ ಅಂತಂದರೆ ಒಂದು ವಸ್ತು ಆಕ್ಸಿಜನ್ನೊಂದಿಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಯನ್ನು ದಹನ ಅಂತೇಳಿ ಕರಿತೀವಿ. ನೋಡಿ, ಯಾವುದೇ ಒಂದು ಇಂಧನ ಆಗಿರ್ಬೋದು, ಯಾವುದೇ ಒಂದು ಮಟೀರಿಯಲ್ ಆಗಿರ್ಬೋದು, ಅದು ದಹನ ಕ್ರಿಯೆಗೆ ಒಳಗಾಗಬೇಕಂದ್ರೆ ಅಲ್ಲಿ ಏನಾಗಿರಬೇಕಪ್ಪ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಆಕ್ಸಿಜನ್ ಇರಲೇಬೇಕು. ಯಾವುದೇ ಒಂದು ವಸ್ತು ಆಕ್ಸಿಜನ್ನೊಂದಿಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಗೆ ದಹನ ಎಂದು ಕರಿತೇವೆ. ಹಾಗಾದರೆ ದಹನಕ್ಕೆ ಒಳಗಾಗುವ ವಸ್ತುವನ್ನು ಇಂಧನವೆಂದು ಕರೆಯುತ್ತೇವೆ. ನೋಡಿ, ದಹನಕ್ಕೆ ಒಳಗಾಗುವ ದಹ್ಯ ವಸ್ತು ಅಂದ್ರೇನು? ಯಾವ ವಸ್ತು ಸುಡ್ತಾ ಇದೆ ಆ ವಸ್ತುವಿಗೆ ನಾವು ದಹ್ಯ ವಸ್ತು ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಇಂಧನ ಅಂತ ಕೂಡ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ. ಈಗ ಒಂದು ಪೇಪರನ್ನು ತೆಗೆದುಕೊಡ್ರಿ, ಆ ಪೇಪರ್ಗೆ ನೀವು
ಒಂದು ಬೆಂಕಿಯನ್ನು ಹತ್ತಿದಾಗ ಅದು ದಹ್ಯ ವಸ್ತು ಆಗಿರುತ್ತೆ. ಪೇಪರ್ ಏನಾಗಿರುತ್ತೆ, ದಹ್ಯ ವಸ್ತು ಆಗಿರುತ್ತೆ. ನೋಡಿ, ಪೇಪರ್ ಇದೆ ಅಂತ ಆ ಪೇಪರ್ ಉರಿತಾ ಇದೆ, ಅದು ಬೆಳಕನ್ನು ನೀಡ್ತಾ ಇದೆ, ಅಲ್ಲಿ ಶಾಖ ಉತ್ಪಾದನೆ ಆಗ್ತಾಯಿದೆ, ರಾಸಾಯನಿಕ ಪ್ರಕ್ರಿಯೆ ಆಗ್ತಾಯಿದೆ. ಯಾವ ಮಟೀರಿಯಲ್ ಇದೆ, ಇಂಧನ ಇದೆ. ಯಾವುದು ಇಂಧನ? ಪೇಪರೇ ಇಂಧನ. ಹಾಗಾಗಿ ಯಾವುದು ವಸ್ತು ಸುಡ್ತಾ ಇದೆ ಅದನ್ನೇ ಇಂಧನವಂತ ಹೇಳಿ ನಾವು ಕರಿತೀವಿ ಅಂತ ಗೊತ್ತಿರಬೇಕು. ದಹ್ಯ ವಸ್ತು ಎಂದರೆ ಏನು? ಯಾವ ವಸ್ತು ದಹನಕ್ಕೆ ಒಳಗಾಗುತ್ತದೆ ಆ ವಸ್ತುವನ್ನು ದಹ್ಯ ವಸ್ತು ಎಂದು ಕರೆಯುತ್ತೇವೆ. ಯಾವ ವಸ್ತು ದಹನಕ್ಕೆ ಒಳಗಾಗುತ್ತದೆ ಅದು ದಹ್ಯ ವಸ್ತು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಜ್ವಲನ ತಾಪ. ಜ್ವಲನ ತಾಪ ಅಂದರೆ ಏನು ಅಂತ ನೋಡೋದಾದರೆ, ಒಂದು ವಸ್ತು ಬೆಂಕಿಯಿಂದ ಹೊತ್ತಿಕೊಳ್ಳಲು ಕನಿಷ್ಠ ತಾಪವನ್ನು ಅದರ ಜ್ವಲನ ತಾಪ ಅಂಥೇಳಿ ಕರಿತೀವಿ. ನೋಡಿ, ಒಂದು ವಸ್ತು ಬೆಂಕಿ ಹೊತ್ತಿಕೊಳ್ಳಲು ಕನಿಷ್ಠ ತಾಪವನ್ನು ಅದರ ಜ್ವಲನ ತಾಪ ಅಂಥೇಳಿ ಕರಿತೀವಿ. ಸೊ ಸೈನ್ಸ್ ಅಂತ ಬಂದಾಗ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಡೆಫಿನೇಷನ್ಗಳನ್ನು ಕೇಳ್ತಾರೆ. ಕೆಲವೊಂದು ವರ್ಡ್ಸ್ಗಳಿರ್ತವೆ, ನಾವು ಎಲ್ಲಿ ಓದಿರ್ತೀವಿ, ಎಲ್ಲಿದೆ ಇದು ಪದ ಅಂತ ನಮಗೆ ಓದೇ ಇರೋದಿಲ್ಲ, ಹಾಗಾಗಿ ಗೊತ್ತಿರೋದಿಲ್ಲ. ಈ ಜ್ವಲನ ತಾಪ, ದಹ್ಯ ವಸ್ತು ಇವೆಲ್ಲವನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಜ್ವಲನ ತಾಪ ಅಂದ್ರೇನು? ಯಾವುದಾದ್ರೂ ಒಂದು ಸುಡಬೇಕಪ್ಪ ಅಂತಂದರೆ, ಯಾವುದಾದ್ರೂ ಒಂದು ವಸ್ತುವನ್ನು ನಾವು ದಹಿಸಬೇಕು ಅಂದರೆ ಮಿನಿಮಮ್ ಕನಿಷ್ಠ ಆದರೂ ಒಂದಿಷ್ಟು ತಾಪನಾದರೂ ಬೇಕಾಗುತ್ತೆ. ಆ ತಾಪ ಆ ವಸ್ತುವಿಗೆ ತಾಗದೆ ಹೋದರೆ ಆ ವಸ್ತು ಏನಾಗೋದಿಲ್ಲ, ಸುಡೋದಿಲ್ಲ. ಈಗ ಒಂದು ಪೇಪರನ್ನು ತಗೋರಿ, 1 ನಿಮಿಷ ಸುಡಿ, ಸಡನ್ನಾಗಿ ಅದು ಏನು ಮಾಡುತ್ತೆ, ಸುಟ್ಟೋಗ್ಬಿಡುತ್ತೆ. ಅದೇ ರೀತಿಯಾಗಿ ಒಂದು ಕಟ್ಟಿಗೆಯನ್ನು ಬೆಂಕಿಗೆ ಹಿಡಿದಿರಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಮೊದಲಿಗೆ ಹೀಟ್ ಆಗಬೇಕು, ನಂತರ ಅದು ಉರಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ಈಗ ಒಂದು ವಸ್ತು ಬೆಂಕಿಯನ್ನು ಹೊತ್ತಿಕೊಳ್ಳಲು ಬೇಕಾಗುವಂಥ ಕನಿಷ್ಠ ತಾಪವನ್ನು ಜ್ವಲನ ತಾಪ ಅಂಥೇಳಿ ಕರಿತೀವಿ. ಇಲ್ಲಿ ಒಂದು ಆ್ಯಕ್ಟಿವಿಟಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ಆ್ಯಕ್ಟಿವಿಟಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ಒಂದು ಸಿಲಿಂಡ್ರಿಕಲ್ ಇರುವಂಥ ಒಂದು ವಸ್ತುವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಒಂದು ಮೇಣದ ಬತ್ತಿಯನ್ನು ಇಟ್ಟಿದ್ದಾರೆ. ಕೆಳಗಡೆ ಕೂಡ ಓಪನ್ ಇದೆ, ಮೇಲ್ಗಡೆ ಕೂಡ ಓಪನ್ ಇದೆ. ಹಾಗಾಗಿ ಇದು ಚೆನ್ನಾಗಿ ದಹಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಮುಂದಿನ ಒಂದು ಬಿಗೆ ಬನ್ನಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಳಭಾಗವನ್ನು ಕ್ಲೋಸ್ ಮಾಡಿದ್ದಾರೆ, ಮೇಲ್ಭಾಗ ಮಾತ್ರ ಓಪನ್ ಇದೆ. ಸ್ವಲ್ಪ ಉರಿತಾ ಇದೆ. ಸೊ ಮುಂದಿನ ಒಂದು ಡಯಾಗ್ರಾಮನ್ನು ನೋಡಿ. ಈ ಒಂದು ಚಟುವಟಿಕೆಯಿಂದ ನಾವು ಏನನ್ನು ಗಮನಿಸ್ತೀವಪ್ಪ ಅಂದರೆ, ಆಕ್ಸಿಜನ್ ಇಲ್ಲದೆ ಯಾವುದೇ ಒಂದು ವಸ್ತು ಏನಾಗೋದಿಲ್ಲ, ಉರಿಯುವುದಿಲ್ಲ ಅಂತ ಹೇಳಿ ನೋಡ್ಬೋದು. ಇಲ್ಲೂ ಕೂಡ ಒಂದು ಚಟುವಟಿಕೆಯನ್ನು ಗಮನಿಸ್ತಾ ಇದ್ದೀರಾ. 2 ಮೇಣದ ಬತ್ತಿಗಳ ಮೇಲೆ 2 ಪೇಪರ್ಸ್ಗಳನ್ನು ಹಿಡಿದಿದ್ದಾರೆ. ಒಂದು ಪೇಪರ್ನಿಂದ ಮಾಡಿರುವಂಥ ಒಂದು ಬಟ್ಟಲನ್ನು ಮಾಡಿದ್ದಾರೆ. ಈ ಬಟ್ಲಲ್ಲಿ ಏನು ಮಾಡಿದ್ದಾರೆ ಅಂದರೆ ನೀರನ್ನು ತುಂಬಿಸಿದ್ದಾರೆ. ಒಂದು ಬಟ್ಲಲ್ಲಿ ಏನಿದೆ, ಪೇಪರ್ ಖಾಲಿದೆ. ಎರಡನ್ನೂ ಒಂದೇ ಸಮಯಕ್ಕೆ ಆ ಮೇಣಬತ್ತಿಯ ಕೆಳಗಡೆ ಹಿಡಿದಾಗ ಖಾಲಿ ಇರುವಂಥ ಪೇಪರು ಬೇಗನೆ ದಹಿಸಿ ಬೂದಿಯಾಗಿ ಬೀಳುವಂಥದ್ದು. ಮೊದಲನೇ ಪೇಪರನ್ನು ನೋಡಿದಾಗ ಇದರಲ್ಲಿ ನೀರನ್ನು ಕಾಯಿಸಬಹುದಾ ನಾವು ಅಂತ ನೋಡಿದಾಗ, ಹೌದು, ಈ ಒಂದು ಪೇಪರಲ್ಲಿ ನೀರನ್ನು ಇಟ್ಟು ನೀರನ್ನು ಕುದಿಸಲು ಸಹ ಬಹುದು. ಆದರೆ ಪೇಪರ್ ಯಾವುದೇ ಕಾರಣಕ್ಕೂ ಸುಡುವುದಿಲ್ಲ. ಯಾಕಂದರೆ ಈ ನೀರು ಏನಾಗ್ತಾ ಇದೆ, ಆ ಪೇಪರನ್ನು ದಹಿಸುವಂಥದ್ದನ್ನು ಅವಾಯ್ಡ್ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಪೇಪರಲ್ಲಿ ಅತ್ಯಂತ ಕನಿಷ್ಠ ತಾಪ ಬೇಗನೆ ಸಿಕ್ಕಿರೋದ್ರಿಂದ, ಜ್ವಲನ ತಾಪ ಬೇಗನೆ ಸಿಕ್ಕಿರೋದ್ರಿಂದ ಈ ದಹ್ಯ ವಸ್ತು ಬೇಗನೆ ದಹಿಸಿ ಹೋಯಿತು. ಆದರೆ ಈ ಕಡೆ ಇರುವಂಥ ಪೇಪರ್ಗೆ ಕನಿಷ್ಠ ಜ್ವಲನ ತಾಪ ಸಿಗ್ತಾ ಇಲ್ಲ. ಈ ನೀರು ಅದನ್ನು ಅವಾಯ್ಡ್ ಮಾಡ್ತಾ ಇದೆ. ಹಾಗಾಗಿ ಈ ನೀರಿನ ಕಾರಣದಿಂದಾಗಿ ಈ ಒಂದು ದಹ್ಯ ವಸ್ತು ಏನಾಗೋದಿಲ್ಲ, ಸುಡುವುದಿಲ್ಲ. ಹಾಗಾಗಿ ಇದನ್ನು ನಾವು ಜ್ವಲನ ತಾಪ ಅಂತೇಳಿ ಕರಿತೀವಿ. ಕನಿಷ್ಠ ಯಾವುದೇ ಒಂದು ವಸ್ತು ಸುಡಬೇಕಾದ್ರೂ ಕನಿಷ್ಠವಾದ ಒಂದು ತಾಪವನ್ನು ನಾವು ಅಪ್ಲೈ ಮಾಡ್ತೀವಿ. ಈ ತಾಪಕ್ಕೆ ಜ್ವಲನ ತಾಪ ಅಂತೇಳಿ ಕರಿತೀವಿ. ಈ ಜ್ವಲನ ತಾಪವನ್ನು ಮಾಡುವಂಥ ಒಂದು ಎಕ್ಸ್ಪೆರಿಮೆಂಟು ಇದಾಗಿತ್ತು. ನೆಕ್ಸ್ಟ್ ಏನಪ್ಪ ಅಂದರೆ ಬೆಂಕಿ ಕಡ್ಡಿಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ತಿಳ್ಕೊಳ್ಳೋಣ. ಬೆಂಕಿ ಕಡ್ಡಿ ಅಂದರೆ ಏನಪ್ಪ ಅಂದರೆ ಮ್ಯಾಚ್ ಬಾಕ್ಸ್. ಈ ಮ್ಯಾಚಸ್ಟಿಕ್ ಯಾವುದರಿಂದ ಆಗುತ್ತೆ, ಯಾವ ರೀತಿಯಾಗಿ ಬೆಂಕಿ ಹೊತ್ಕೊಳ್ಳುತ್ತೆ, ಇದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಬೆಂಕಿ ಕಡ್ಡಿ ಇದು ಆ್ಯಂಟಿಮೋನಿ ಟ್ರೈಸಲ್ಫೇಟ್
ಮತ್ತು ಪೊಟ್ಯಾಸಿಯಂ ಕ್ಲೋರೈಡ್ನ ಬಿಳಿ ಫಾಸ್ಫರಸ್ ರಂಜಕ ಸ್ವಲ್ಪ ಮಿಶ್ರಣವನ್ನು ಸೂಕ್ತವಾದ ಕಡ್ಡಿಯಿಂದ ಮಾಡಿದ ತುದಿಗೆ ಹಚ್ಚಲಾಗುತ್ತೆ. ಓಕೆ, ಈಗ ಮ್ಯಾಚ್ಸ್ಟಿಕ್ನ ತುದಿಗೆ ಏನನ್ನು ಬಳಸಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಆ್ಯಂಟಿಮನಿ ಟ್ರೈಸಲ್ಫೇಟ್, ಪೊಟ್ಯಾಸಿಯಂ ಕ್ಲೋರೈಡ್ ಮತ್ತು ಬಿಳಿ ರಂಜಕವನ್ನು ಬೆಂಕಿ ಕಡ್ಡಿಗೆ ಬಳಸ್ತಾರೆ. ಇದು ಬೆಂಕಿ ಕಡ್ಡಿಗೆ ಆಯಿತು. ಮ್ಯಾಚ್ ಬಾಕ್ಸ್ಗೆ ಏನನ್ನು ಲೇಪನ ಮಾಡಿರ್ತಾರೆ ಅದನ್ನು ತಿಳ್ಕೊಂಡ. ಬೆಂಕಿ ಕಡ್ಡಿಯ ಉಜ್ಜು ಮೇಲ್ಮೈಯನ್ನು ಪುಡಿ ಮಾಡಿದ ಗಾಜು ಸ್ವಲ್ಪ ಕೆಂಪು ಫಾಸ್ಫರಸನ್ನು ಹೊಂದಿದೆ. ಬೆಂಕಿ ಕಡ್ಡಿಯನ್ನು ಉಜ್ಜುವ ಮೇಲ್ಮೈಗೆ ಉಜ್ಜಿದಾಗ ಸ್ವಲ್ಪ ಕೆಂಪು ಫಾಸ್ಫರಸ್, ಇದು ಫಾಸ್ಫರಸ್ ಅಂತ ಆಗಬೇಕು, ಸ್ವಲ್ಪ ಬಿಳಿ ಫಾಸ್ಫರಸ್ ಆಗಿ ಪರಿವರ್ತನೆ ಹೊಂದಿ ತಕ್ಷಣವೇ ಬೆಂಕಿ ಕಡ್ಡಿ ಹತ್ತಿಸಲು ದಹನವನ್ನು ಪ್ರಾರಂಭಿಸಲು ಅಗತ್ಯವಾದ ಉಷ್ಣವನ್ನು ಉತ್ಪತ್ತಿ ಮಾಡುತ್ತದೆ. ಸೊ ಈ ಬೆಂಕಿ ಕಡ್ಡಿಯನ್ನು ನಂದಿಸುವಂಥ ಮೊದಲ ಬಾರಿಗೆ ಏನು ಮಾಡ್ತಿದ್ರಪ್ಪ ಅಂದರೆ ಬಿಳಿ ರಂಜಕವನ್ನು ನೇರವಾಗಿ ಉಪಯೋಗ ಮಾಡ್ತಾಯಿದ್ರು. ಬಿಳಿ ರಂಜಕವನ್ನು ನೇರವಾಗಿ ಉಪಯೋಗ ಮಾಡೋದ್ರಿಂದ ಇದರಿಂದ ಅನಾಹುತಗಳು ಜಾಸ್ತಿ ಆಗ್ತಾಯಿದ್ರು. ಅದರಿಂದ ಏನು ಮಾಡ್ತಿದ್ರಪ್ಪ ಅಂದರೆ ಅದರ ಒಂದು ಆಲ್ಟರ್ನೇಟ್ ಆಗಿ ಕೆಂಪು ರಂಜಕವನ್ನು ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಂಪು ಫಾಸ್ಫರಸ್ನಿಂದ ಅದು ಈ ಒಂದು ಮ್ಯಾಚ್ ಬಾಕ್ಸ್ನ ಮೇಲ್ಭಾಗದಲ್ಲಿ ನಾವು ಕಡ್ಡಿಯನ್ನು ಏನು ಉಜ್ಜುತ್ತೀವಿ ಆ ಒಂದು ಭಾಗದಲ್ಲಿ ಪುಡಿ ಮಾಡಿದ ಗಾಜು ಸ್ವಲ್ಪ ಕೆಂಪು ಫಾಸ್ಫರಸನ್ನು ಯೂಸ್ ಮಾಡಿರ್ತಾರೆ. ಆ ಕೆಂಪು ಫಾಸ್ಫರಸ್ಗೆ ಇದು ಆ್ಯಂಟಿಮನಿ ಟ್ರೈಸಲ್ಫೇಟ್ ಮತ್ತು ಪೊಟ್ಯಾಸಿಯಂ ಕ್ಲೋರೈಡನ್ನು ಮತ್ತು ಬಿಳಿ ರಂಜಕದಿಂದ ಲೇಪನ ಮಾಡಿದ ಕಡ್ಡಿಗೆ ಸ್ವಲ್ಪ ನಾವು ಉಜ್ಜಿದಾಗ ಅಲ್ಲಿ ಏನಾಗುತ್ತೆ, ಕೆಂಪು ಫಾಸ್ಫರಸ್ ಇರುವಂಥದ್ದು ಬಿಳಿ ಫಾಸ್ಫರಸ್ ಆಗಿ ಕನ್ವರ್ಟ್ ಆಗಿ ಅದು ತಕ್ಷಣವೇ ಆ ಒಂದು ಕಡ್ಡಿಗೆ ಬೆಂಕಿ ಹತ್ತಿಕೊಳ್ಳಲು ಅಲ್ಲಿ ಉಷ್ಣವನ್ನು ಉತ್ಪತ್ತಿ ಮಾಡುತ್ತೆ. ಅದಾದ ನಂತರ ಅಲ್ಲಿ ಬೆಂಕಿ ಹತ್ತಿಕೊಳ್ಳಲು ಸಹಾಯ ಮಾಡುತ್ತೆ. ಈ ರೀತಿಯಾಗಿ ಬೆಂಕಿ ಕಡ್ಡಿಯನ್ನು ತಯಾರಿಸಲಾಗುತ್ತದೆ. ನೆಕ್ಸ್ಟ್, ದಹ್ಯ ವಸ್ತುಗಳು ಅಂದರೆ ಏನು ಅಂತ ನೋಡೋಣ. ಯಾವುದೇ ಒಂದು ವಸ್ತುಗಳು ಅತ್ಯಂತ ಕಡಿಮೆ ಜ್ವಲನ ತಾಪವನ್ನು ಹೊಂದಿದ್ದು ಸುಲಭವಾಗಿ ಜ್ವಾಲೆಯಿಂದ ಹೊತ್ತಿಕೊಳ್ಳುವಂತಹ ವಸ್ತುಗಳಿಗೆ ದಹ್ಯ ವಸ್ತುಗಳು ಅಂತ ಹೇಳಿ ಕರಿತೀವಿ. ದಹ್ಯ ವಸ್ತು ಅಂದರೆ ಏನು? ಅತಿ ಬೇಗವಾಗಿ ಇದು ಬೆಂಕಿಗೆ ರಿಯಾಕ್ಟ್ ಆಗುವಂಥ ವಸ್ತುಗಳಿಗೆ ದಹ್ಯ ವಸ್ತು ಅಂತ ಹೇಳಿ ಕರಿತೀವಿ. ಉದಾಹರಣೆ, ಪೆಟ್ರೋಲ್ ಅತಿ ಬೇಗವಾಗಿ ಬೆಂಕಿಯೊಂದಿಗೆ ರಿಯಾಕ್ಟ್ ಆಗುತ್ತೆ. ಆಲ್ಕೋಹಾಲ್ ಮತ್ತು LPG ಗ್ಯಾಸ್ ಅಥವಾ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂತೇಳಿ ಕೂಡ ಕರಿಬೋದು. ಇವು ಅತ್ಯಂತ ವೇಗವಾಗಿ ಬೆಂಕಿಯೊಂದಿಗೆ ರಿಯಾಕ್ಟ್ ಆಗುತ್ತೆ. ಅಥವಾ ಪೇಪರನ್ನು ಕೂಡ ನಾವು ತಗೋಬೋದು. ಇದು ಅತಿ ವೇಗವಾಗಿ ಬೆಂಕಿಯೊಂದಿಗೆ ರಿಯಾಕ್ಟ್ ಆಗಿರೋದ್ರಿಂದ ಇವುಗಳನ್ನು ದಹ್ಯ ವಸ್ತುಗಳು ಅಂತೇಳಿ ಕರಿತೀವಿ. ದಹ್ಯ ವಸ್ತು ಅಂದರೆ ಏನು, ಜ್ವಲನ ತಾಪ ಅಂದರೆ ಏನು, ಬೆಂಕಿ ಕಡ್ಡಿಯಲ್ಲಿ ಬಳಸುವಂತಹ ರಾಸಾಯನಿಕಗಳು ಯಾವುವು, ಇದರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ದಹನದ ವಿಧಗಳು. ದಹನದ ವಿಧಗಳನ್ನು ಗಮನಿಸಿದಾಗ ಇಲ್ಲಿ ನಮಗೆ ಮುಖ್ಯವಾಗಿ 4 ದಹನದ ವಿಧಗಳನ್ನು ನೋಡ್ತೀವಿ. ಒಂದು ಕ್ಷಿಪ್ತ ದಹನ, ಒಂದು ಸ್ವಯಂ ಪ್ರೇರಿತ ದಹನ, ಮೂರನೇದು ಸ್ಫೋಟ ಆಗಿ ದಹನವಾಗುವಂಥದ್ದು, ಇನ್ನೊಂದು ಜ್ವಾಲೆ ಹೊತ್ತಿಕೊಳ್ಳುವಂಥದ್ದು. ಈ ರೀತಿಯಾಗಿ 4 ದಹನದ ವಿಧಗಳನ್ನು ನೋಡ್ತೀವಿ. ಓಕೆ, ಪ್ರತಿಯೊಂದರ ವಿಧಗಳ ಡೆಫಿನೇಷನ್ ಏನು, ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ಷಿಪ್ರ ದಹನ ಅಂದರೆ ತೀವ್ರಗತಿಯಲ್ಲಿ ಉಂಟಾಗುವಂಥ ದಹನಕ್ಕೆ ನಾವು ಕ್ಷಿಪ್ರ ದಹನ ಅಂತೇಳಿ ಕರಿತೀವಿ. ಹಾಗಂದರೆ ಏನು ಅಂತ ನೋಡೋದಾದರೆ, ಅಡುಗೆ ಅನಿಲವು ಶೀಘ್ರವಾಗಿ ಉರಿದು ಉಷ್ಣ ಮತ್ತು ಬೆಳಕು ಅನ್ನು ಉತ್ಪತ್ತಿ ಮಾಡುವಂತಹ ಒಂದು ದಹನವನ್ನು ಕ್ಷಿಪ್ರ ದಹನ ಅಂತೇಳಿ ಕರಿತೀವಿ. ಅಂದರೆ ಯಾವುದೇ ಒಂದು ಅನಿಲ ಆಗಿರ್ಬೋದು ಅಥವಾ ಇಂಧನ ಆಗಿರ್ಬೋದು, ಶೀಘ್ರವಾಗಿ ಅದು ಉರಿಬೇಕು, ಉರಿದ ನಂತರ ಬೆಳಕನ್ನು ಉತ್ಪತ್ತಿ ಮಾಡಬೇಕು. ಈ ರೀತಿಯಾಗಿ ಬೆಳಕು ಮತ್ತು ಉಷ್ಣವನ್ನು ಉತ್ಪತ್ತಿ ಮಾಡುವಂಥ ದಹನಗಳಿಗೆ ಕ್ಷಿಪ್ರ ದಹನ ಅಂತೇಳಿ ಕರಿತೀವಿ. ಶೀಘ್ರವಾಗಿ, ಅತಿ ಶೀಘ್ರವಾಗಿ ಉತ್ಪತ್ತಿ ಮಾಡುವಂಥದ್ದು. ಉದಾಹರಣೆಗೆ ಫಾಸ್ಫರಸನ್ನು ನೀವು ನೋಡಿರ್ಬೋದು. ಇದು ಒಂದು ಕೆಮಿಕಲು. ಇದನ್ನು ಅತ್ಯಂತ ಅಂದರೆ ಇದನ್ನು ಸೀಮೆ ಎಣ್ಣೆಯಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಯಾಕಂದರೆ ಇದು ಗಾಳಿಯಲ್ಲಿರುವ ಆಕ್ಸಿಜನ್ನೊಂದಿಗೆ ಅತ್ಯಂತ ತೀವ್ರಗತಿಯಲ್ಲಿ ವರ್ತನೆ ಮಾಡುತ್ತೆ. ಹಾಗಾಗಿ ಫಾಸ್ಫರಸ್ ಅಂಥ ವಸ್ತುಗಳನ್ನು ಇವು ಕ್ಷಿಪ್ರವಾಗಿ ದಹನ, ಅತಿ ತೀವ್ರವಾಗಿ ದಹನವನ್ನು ಹೊಂದುವಂತಹ ಒಂದು ವಸ್ತು ಅಂತ ಹೇಳ್ಬೋದು. ನೆಕ್ಸ್ಟು ಸ್ವಯಂ ಪ್ರೇರಿತ ದಹನ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಸ್ವಯಂ ಪ್ರೇರಿತ ದಹನ
ಸ್ವಯಂ ಪ್ರೇರಿತ ದಹನ ಅಂದರೆ ಏನು ಅಂತ ನೋಡೋದಾದರೆ, ಯಾವುದೇ ಒಂದು ಸ್ಪಷ್ಟವಾದ ಕಾರಣ ಇಲ್ಲದೆ ವಸ್ತುವನ್ನು ತಕ್ಷಣ ಸ್ಫೋಟಿಸಿ ಜ್ವಾಲೆಯಂತೆ ಉರಿಯುವಂತಹ ದಹನವನ್ನು ಸ್ವಯಂ ಪ್ರೇರಿತ ದಹನ ಅಂತೇಳಿ ಕರಿತೀವಿ. ನೋಡಿ, ಯಾವುದೇ ಒಂದು ಕಾರಣ ಇರೋದಿಲ್ಲ, ಅದು ತನ್ನಷ್ಟಕ್ಕೆ ತಾನೇ ಕೆಮಿಕಲ್ ರಿಯಾಕ್ಷನ್ ಆಗಿ ಸಡನ್ನಾಗಿ ತನ್ನಷ್ಟಕ್ಕೆ ತಾನೇ ಯಾವುದೇ ಒಂದು ಬಾಹ್ಯವಾಗಿ ಅದಕ್ಕೆ ಜ್ವಾಲೆಯನ್ನು ಕೊಡದೆ, ಬೆಂಕಿಯನ್ನು ಕೊಡದೆ, ಯಾವುದೇ ಒಂದು ರಾಸಾಯನಿಕವನ್ನು ಅದರೊಂದಿಗೆ ವರ್ತಿಸದೇ ಇದ್ದಾಗ ಕೂಡ ತನ್ನಷ್ಟಕ್ಕೆ ತಾನೇ ಸ್ಫೋಟವಾಗಿ ಜ್ವಾಲೆಯಾಗಿ ಉರಿಯುವಂತಹ ದಹನವನ್ನು ಅಂತ ಆಗಬೇಕು. ದಹನವನ್ನು ಸ್ವಯಂ ಪ್ರೇರಿತ ದಹನ ಅಂಥೇಳಿ ಕರಿತೀವಿ. ಹಾಗಾದರೆ ಸ್ಫೋಟ ಅಂದರೆ ಏನು? ಸ್ಫೋಟ ಅಂದರೆ ಏನು ಅಂತ ನೋಡೋದಾದರೆ, ಈಗ ಪಟಾಕಿಯನ್ನು ಹೊತ್ತಿಸಿದಾಗ ಅದು ತೀವ್ರ ಗತಿಯಲ್ಲಿ ಅಂದರೆ ತಕ್ಷಣವೇ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ಉಷ್ಣ, ಬೆಳಕು, ಶಬ್ದವನ್ನು ಉಂಟು ಮಾಡುವಂಥ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪ್ರಮಾಣದ ಅನಿಲ ಉತ್ಪತ್ತಿಯಾಗಿ ಬಿಡುಗಡೆಯಾಗುತ್ತದೆ. ಈ ಪ್ರಕ್ರಿಯೆಯನ್ನು ಸ್ಫೋಟ ಅಂತೇಳಿ ಕರಿತೀವಿ. ನೋಡಿ, ಸ್ಫೋಟಕ್ಕೂ ಮತ್ತು ಸ್ವಯಂ ಪ್ರೇರಿತ ದಹನಕ್ಕೂ ಮತ್ತು ತೀವ್ರಗತಿಯಲ್ಲಿ ಉಂಟಾಗುವಂಥ ದಹನಕ್ಕೂ ಬೇರೆ ಬೇರೆ ವ್ಯತ್ಯಾಸಗಳಿದ್ದಾವೆ. ಸ್ಫೋಟ ಅಂದರೆ ಏನು ಅಂತ, ಉಷ್ಣ, ಬೆಳಕು ಜೊತೆಗೆ ಶಬ್ದವನ್ನು ಉಂಟು ಮಾಡುವಂಥ ಪ್ರಕ್ರಿಯೆಗಳಿಗೆ ನಾವು ಸ್ಫೋಟ ಅಂತೇಳಿ ಕರಿತೀವಿ. ನಂತರ ಬರುವುದು ಜ್ವಾಲೆ. ಜ್ವಾಲೆ ಅಂದರೆ ಏನು? ಯಾವುದೇ ಒಂದು ವಸ್ತು ಉರಿದಾಗ ಆವಿಗೊಳ್ಳುವ ವಸ್ತುವನ್ನು ಜ್ವಾಲೆ ಅಂತ ಹೇಳಿ ಕರಿತೀವಿ. ಇದು ಆವಿಗೊಳ್ಳುವ ವಸ್ತುವನ್ನು ಜ್ವಾಲೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ, ಸೀಮೆ ಎಣ್ಣೆ ಮತ್ತು ಕರಗಿದ ಮೇಣಬತ್ತಿಯ ಮೂಲಕ ಇಂಧನ ಆವಿಯಾಗುತ್ತದೆ ಮತ್ತು ಉರಿದಾಗ ಜ್ವಾಲೆಯನ್ನು ಉಂಟು ಮಾಡುತ್ತದೆ. ಇದು ಜ್ವಾಲೆಯನ್ನು ಕೂಡ ಉಂಟು ಮಾಡುವುದಿಲ್ಲ. ನೋಡಿ, ಸೀಮೆ ಎಣ್ಣೆ ಅಥವಾ ಯಾವುದೇ ಒಂದು ಮೇಣಬತ್ತಿಯನ್ನು ಉರಿಸಿದಾಗ ಅಲ್ಲಿ ಜ್ವಾಲೆ ತಂದರೆ ಏನಪ್ಪ ಅಂದರೆ, ಕೆಂಪು ಮತ್ತು ಹಳದಿ ಮಿಶ್ರಿತ ಜ್ವಾಲೆ ಕಂಡು ಬಂದರೆ ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ಜ್ವಾಲೆ ಅಂತ ಹೇಳಿ ಕರಿತೀವಿ. ನೀವು ಸಾಮಾನ್ಯವಾಗಿ ಮನೆಯಲ್ಲಿ ಗಮನಿಸಿರ್ಬೋದು, ಮನೆಯಲ್ಲಿ ಈ ರೀತಿಯಾಗಿ ಗಮನಿಸ್ತಿರ್ತಾರೆ. ಮೇಣದ ಬತ್ತಿ ಜ್ವಾಲೆ ಏನಾಗ್ತಾಯಿದೆ, ಕೆಂಪು ಮಿಶ್ರಿತ ಹಳದಿ ಅಥವಾ ಹಳದಿ ಬಣ್ಣದ ಜ್ವಾಲೆಯನ್ನು ನಾವು ಗಮನಿಸ್ಬೋದು. ಅದೇ ರೀತಿಯಾಗಿ ಗ್ಯಾಸ್ ಸ್ಟೋವ್ ಅಥವಾ LPG ಗ್ಯಾಸನ್ನು ನೀವು ಗಮನಿಸ್ತಾ ಇದ್ದರೆ ಇದರ ಬಣ್ಣ ಬೇರೆ ಇದೆ, ಇದರ ಬಣ್ಣ ಬೇರೆಯಾಗಿದೆ. ಏಕೆ ಬಣ್ಣ ಬೇರೆಯಾಗಿದೆ ಇದರದ್ದು ಅಂತ ನೋಡೋದಾದರೆ, ಈ ಮೇಣದ ಬತ್ತಿಯಲ್ಲಿ ಕಂಪ್ಲೀಟಾಗಿ ಎಲ್ಲ ವಸ್ತು ಏನಾಗೋದಿಲ್ಲ, ಇಲ್ಲಿ ದಹನ ಆಗೋದಿಲ್ಲ. ಇಲ್ಲಿ ಕೆಲವೊಂದಿಷ್ಟು ಪ್ರಮಾಣ ಏನಾಗುತ್ತೆ ಅಂದರೆ, ಕೆಲವೊಂದಿಷ್ಟು ಇಂಧನ ಇಲ್ಲಿ ವೇಸ್ಟ್ ಆಗಿ ಆ ಒಂದು ವೇಸ್ಟ್ ಆಗಿರುವಂತಹ ಇಂಧನವು ಈ ಒಂದು ಜ್ವಾಲೆಯಲ್ಲಿ ಉರಿದು ಹೋಗುವಾಗ ಇದು ಜ್ವಾಲೆಯನ್ನು ಉಂಟು ಮಾಡುತ್ತೆ. ಅಂದರೆ ಈಗ ನಾವು ಮೇಣದ ಬತ್ತಿಯ ದೀಪವನ್ನು ಗಮನಿಸ್ತಾ ಇದ್ದೀವಿ. ಈ ರೀತಿಯಾಗಿ ಗಮನಿಸಿದಾಗ ಇಲ್ಲಿ ಇನ್ನೊಂದು ಎಕ್ಸ್ಪೆರಿಮೆಂಟನ್ನು ನೋಡೋಣ. ಓಕೆ, ಇಲ್ಲಿ ನೀವು ಒಂದು ಮೇಣದ ಬತ್ತಿಯ ಜ್ವಾಲೆಯ ವಿಧದ ವಲಯಗಳನ್ನು ಗಮನಿಸ್ತಾ ಇದ್ದೀರ. ಇಲ್ಲಿ 3 ರೀತಿಯಾದ ಬೇರೆ ಬೇರೆ ವಿಧಗಳನ್ನು ನೋಡ್ತೀವಿ. ಸೊ ಇವಾಗ ಇಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ, GPSR ಎಕ್ಸಾಮ್ ಆಗಿರ್ಬೋದು ಅಥವಾ 8th ಸ್ಟ್ಯಾಂಡರ್ಡ್ ಸೈನ್ಸ್ ಎಕ್ಸಾಮಿನೇಷನ್ ಆಗಿರ್ಬೋದು, ಯಾವುದೇ ಒಂದು ಎಕ್ಸಾಮ್ ಇರಲಿ, ಸೈನ್ಸ್ ವಿಷಯ ಅಂತ ಬಂದಾಗ ಇಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳೇ ಇರ್ತವೆ. ಸೊ ಇದರಲ್ಲಿ ಜ್ವಾಲೆ ಎನ್ನುವಂಥದ್ದು ಇಂಪಾರ್ಟೆಂಟ್ ಡಯಾಗ್ರಾಮ್ ಇದೆ. ಇದರ ಭಾಗಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ಮೇಣದ ಬತ್ತಿಯ ಜ್ವಾಲೆಯ ವಿಧಗಳನ್ನು ಅಥವಾ ವಲಯಗಳನ್ನು ಗಮನಿಸ್ತಾ ಇದ್ದೀವಿ. ಈಗ ಈ ಒಂದು ಜ್ವಾಲೆಯ ಸಂಪೂರ್ಣ ಹೊರಭಾಗ ಏನಿದೆ ಅಂದರೆ, ಸಂಪೂರ್ಣ ದಹನ ಕ್ರಿಯೆ ಹೊರಗಿನ ವಲಯ ಇದು ಯಾವ ಬಣ್ಣದಲ್ಲಿದೆ ಗಮನಿಸಿ, ನೀಲಿ ಬಣ್ಣದಲ್ಲಿದೆ. ನೀಲಿ ಬಣ್ಣ ಎಲ್ಲಿ ನಿಮಗೆ ಕಾಣ್ತಾ ಇಲ್ಲ ಅಂತಂದಾಗ ಈ ರೀತಿಯಾಗಿ ಸ್ವಲ್ಪ ಪ್ರಮಾಣ ಜೂಮ್ ಆಗಿ ನೋಡೋಣ. ಈ ಒಂದು ಜ್ವಾಲೆಯ ಸಂಪೂರ್ಣ ಹೊರಗಿನ ಭಾಗವನ್ನು ಗಮನಿಸಿ, ಇದು ಸ್ವಲ್ಪ ನೀಲಿ ಬಣ್ಣದಲ್ಲಿ ಕಾಣ್ತಾ ಇದೆ. ಇದು ಸಂಪೂರ್ಣವಾಗಿ ದಹನ ಹೊಂದಿರುವಂಥ ಇಂಧನ ಆಗಿರುತ್ತೆ. ಅದರ ಒಳಭಾಗದಲ್ಲಿ ನೋಡಿ, ಅತ್ಯಂತ ಬಿಸಿ ಭಾಗ. ನೀವು ಯಾವುದೇ ಒಂದು ವಸ್ತುವನ್ನು ಗ್ಯಾಸ್ ಮೇಲೆ ಇಡಿ ಅಥವಾ ಯಾವುದೇ ಮೇಣಬತ್ತಿಯ ಮೇಲಿಡಿ ಅಥವಾ ಯಾವುದೇ ಎಕ್ಸ್ಪೆರಿಮೆಂಟಲ್ ಬನ್ಸನ್ ಬರ್ನರ್ ಆಗಿರ್ಬೋದು, ಯಾವುದೇ ಒಂದು ವಸ್ತುವನ್ನು ಕಾಯಿಸಬೇಕಾದ್ರೆ ಈ ಜ್ವಾಲೆಯ ಈ ಒಂದು ದೀಪದ ಮೇಲ್ಭಾಗದಲ್ಲಿ ಅತ್ಯಂತ ಶಾಖ ಇರೋದರಿಂದ ಈ ಭಾಗದಲ್ಲಿ ಯಾವುದೇ ಒಂದು ವಸ್ತುವನ್ನು ಕಾಯಿಸಲಿಕ್ಕೆ ನಾವು ಸಾಧ್ಯ ಆಗುತ್ತೆ. ಯಾಕಂದರೆ ಅತ್ಯಂತ ಬಿಸಿ ಭಾಗ
ಇಲ್ಲಿ ಇರುತ್ತೆ. ನೆಕ್ಸ್ಟ್ ಗಮನಿಸೋಣ, ಮಧ್ಯಮ ಬಿಸಿ ಎಲ್ಲಿರುತ್ತೆ? ಮಿಡಲ್ ಅಂದರೆ ಈ ಕಡೆ ಜಾಸ್ತಿ ಹೀಟು ಇರೋದಿಲ್ಲ ಅಥವಾ ತಣ್ಣಗೆನೂ ಇರೋದಿಲ್ಲ. ಮಧ್ಯಮ ಬಿಸಿ ಎಲ್ಲಿರುತ್ತೆ ಅಂದರೆ ಅತ್ಯಂತ ಮಧ್ಯಭಾಗದಲ್ಲಿ ಇರುತ್ತೆ. ಅತ್ಯಂತ ಕೆಳಭಾಗದಲ್ಲಿ ಏನಿದೆ ಅಂದರೆ ಅತಿ ಕಡಿಮೆ ಬಿಸಿ ಇರುತ್ತೆ. ಮುಂದೆ ನೋಡ್ತಾ ಬನ್ನಿ, ಇಲ್ಲಿ ಪಾರ್ಶ್ವ ದಹನ ಕ್ರಿಯೆಯ ಮಧ್ಯವಲಯ. ಈ ಹಳದಿ ಬಣ್ಣದ ಏನು ಕಾಣ್ತಾ ಇದೆ, ಇದು ಅರ್ಧ ದಹನ ಆಗಿರುತ್ತೆ, ಅರ್ಧ ದಹನ ಆಗಿರೋದಿಲ್ಲ. ಅಂದರೆ ಸಂಪೂರ್ಣವಾಗಿ ದಹನ ಆಗದೇ ಇರುವಂಥ ಇಂಧನ ಯಾವುದಪ್ಪ ಅಂದರೆ ಈ ಹಳದಿ ಕಲರಲ್ಲಿ ಏನು ಕಾಣ್ತಾ ಇದೆ, ಇದು ದಹನ. ಈಗ ಕೆಳಭಾಗದಲ್ಲಿ ಒಂದು ಗಮನಿಸ್ತಾ ಇದ್ದಾರೆ, ಉರಿಯದೇ ಇರುವಂಥ ಮೇಣದ ಆವಿಯ ಅತ್ಯಂತ ಒಳವಲಯ ಅಂತ ಕರಿತೀವಿ. ಇದು ಕಪ್ಪು ಬಣ್ಣದಾಗಿರುತ್ತೆ, ಕಪ್ಪು ಬಣ್ಣದ್ದು ಆಗಿರುತ್ತೆ. ಇದರ ಒಂದು ವಿಶೇಷ ಏನಪ್ಪ ಅಂದರೆ, ಈಗ ಯಾವುದೇ ಒಂದು ಇಂಧನಕ್ಕೆ ಇಟ್ಟಾಗ ಯಾವುದೇ ಇದೇ ಒಂದು ಮೇಣಬತ್ತಿಯನ್ನು ತೆಗೆದುಕೊಳ್ಳಿ, ಇದರ ಮೇಲೆ ಒಂದು ಪ್ಲೇಟನ್ನು ಇಡಿ. ಈ ರೀತಿಯಾಗಿ ಒಂದು ಪ್ಲೇಟನ್ನು ಇಡಬೇಕು. ಟ್ರಾನ್ಸ್ಪರೆಂಟ್ ಪ್ಲೇಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ಲೇಟ್ ಆಗಿರ್ಬೋದು. ಈ ರೀತಿಯಾಗಿ ಇಟ್ಟು ಒಂದು 5 ನಿಮಿಷಗಳ ಕಾಲ ಬಿಟ್ಟಾಗ ಈ ಪ್ಲೇಟ್ ಮೇಲೆ ನೀವು ಕಪ್ಪಗಿನ ವಸ್ತು ಬಂದು ಅಕ್ಯುಮುಲೇಟ್ ಆಗುವುದನ್ನು ನೀವು ಗಮನಿಸ್ತೀರ. ಇದೇನಪ್ಪ ಕಪ್ಪು ಬಣ್ಣದ ಒಂದು ಏಕೆ ಬಂದು ಕೂಡುತ್ತೆ ಇಲ್ಲಿ? ನಾವು LPG ಗ್ಯಾಸ್ ಅಥವಾ ಸಿಲಿಂಡರ್ಗಳನ್ನು ಉರಿದಾಗ ಈ ರೀತಿಯಾಗಿ ಕಪ್ಪು ಬಣ್ಣದ ಕಾಣೋದಿಲ್ಲ. ಆದರೆ ಸಾಮಾನ್ಯವಾಗಿ ಅರ್ಧಂಬರ್ಧ ದಹನ ಹೊಂದಿರುವಂತಹ ವಸ್ತುಗಳಲ್ಲಿ ಈ ರೀತಿಯಾಗಿ ಕಪ್ಪನೆ ಬಣ್ಣ ಕಾಣಿಸುವಂಥದ್ದು. ಅಂದರೆ ಯಾವುದೇ ಒಂದು ಸೀಮೆ ಎಣ್ಣೆ ಆಗಿರ್ಬೋದು, ಕಟ್ಟಿಗೆ ಇಂಧನ ಆಗಿರ್ಬೋದು, ಅಥವಾ ಈ ರೀತಿ ಕ್ಯಾಂಡಲ್ ದೀಪ ಆಗಿರ್ಬೋದು, ಇದು ಸಂಪೂರ್ಣವಾಗಿ ದಹನ 100% ಏನಾಗೋದಿಲ್ಲ, ಉರಿಯೋದಿಲ್ಲ. ಅರ್ಧಂಬರ್ಧ ವೇಸ್ಟ್ ಆಗಿ ಏನಾಗುತ್ತೆ, ಅದು ಕಾರ್ಬನ್ನ ಕಣಗಳಾಗಿ ಇಲ್ಲಿ ಮೇಲ್ಭಾಗದಲ್ಲಿ ಸಂಗ್ರಹವಾಗುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ದಹನ ಹೊಂದದೇ ಇರುವಂಥ ಜ್ವಾಲೆಗಳಿಗೆ ಈ ರೀತಿಯಾಗಿ ಕಪ್ಪು ಬಣ್ಣ ಕಾಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಜ್ವಾಲೆ ಉಂಟಾದಾಗ ಕಪ್ಪು ಬಣ್ಣದ ವಲಯನ್ನು ಗಮನಿಸ್ತೀರಿ. ಇದು ಯಾವುದರಿಂದ ಉಂಟಾಗುತ್ತದೆ ಅಂದರೆ, ಇಂಧನವು ಅಪೂರ್ಣ ದಹನವಾದಾಗ ಈ ಒಂದು ಕಪ್ಪು ಬಣ್ಣದ ವಸ್ತು ಕಂಡು ಬರುತ್ತದೆ ಅಂತ ಹೇಳಿ. ಸೊ ನೀವು ಸಾಮಾನ್ಯವಾಗಿ ಏನು ಮಾಡಿರ್ತೀರಪ್ಪ ಅಂದರೆ, ಒಂದು ಎಕ್ಸ್ಪೆರಿಮೆಂಟ್ ಲ್ಯಾಬ್ ಆಗಿರ್ಬೋದು, ಯಾವುದೇ ಒಂದು ಹಾಸ್ಪಿಟಲ್ ಆಗಿರ್ಬೋದು, ಈ ರೀತಿಯಾಗಿ ಒಂದು ವಸ್ತುವನ್ನು ನೀವು ಗಮನಿಸ್ತಿರ್ತಾರೆ. ಗೋಡೆಗಳ ಮೇಲೆ ಅಂಟಿಸಿರ್ತಾರೆ ಈ ರೀತಿಯಾದ ಒಂದು ವಸ್ತುವನ್ನು. ಇದು ಯಾತಕ್ಕೆ ಅಂಟಿಸಿರ್ತಾರೆ ಅಂತ ನಾವು ನೋಡೋದಾದರೆ, ಈಗ ನೀವು ಸಾಮಾನ್ಯವಾಗಿ ಈಗ ದಹನ ಕ್ರಿಯೆಯನ್ನು ಗಮನಿಸಿದಾಗ ಈ ರೀತಿಯಾಗಿ ಯಾವುದೇ ಒಂದು ಕಟ್ಟಡಕ್ಕೆ ಅಥವಾ ಎಲ್ಲಾದರೂ ಬೆಂಕಿಯಲ್ಲಿ ನಂದಿದಾಗ ಕಟ್ಟಡದು ನೇರವಾಗಿ ಏನು ಮಾಡ್ತಾರಪ್ಪ ಅಂದರೆ, ನೀರನ್ನು ಇದರ ಮೇಲೆ ಹಾಕೋದ್ರಿಂದ ಬೆಂಕಿಯನ್ನು ನಂದಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಅಥವಾ ಕಾಡ್ಗಿಚ್ಚು ಉಂಟಾಗಿರುವಂಥ ಸಂದರ್ಭದಲ್ಲಿ ನೀರನ್ನು ಹಾಕೋದರ ಮೂಲಕ ಆ ಕಾಡ್ಗಿಚ್ಚನ್ನು ನಂದಿಸುವಂಥ ಪ್ರಕ್ರಿಯೆ ನಡೆಯುತ್ತೆ. ಸೊ ಇಲ್ಲಿ ಸಾಮಾನ್ಯವಾಗಿ ನೀರನ್ನು ಹಾಕ್ತಾರೆ. ಯಾಕೆ ನೀರನ್ನು ಹಾಕ್ತಾರೆ ಅಂತ ನಾವು ನೋಡ್ತಾ ಹೋಗೋಣ. ಈಗ ನೀವು ಈ ಒಂದು ಜ್ವಾಲೆ ಉಂಟಾಗ್ತಾ ಇದೆ, ಇದರ ಮೇಲೆ ನೀರನ್ನು ಸತತವಾಗಿ ನೀರನ್ನು ಹಾಕಿರೋದ್ರಿಂದ ಇಲ್ಲಿ ಉಂಟಾಗಿರುವಂತಹ ಜ್ವಾಲೆ ಏನು ಮಾಡುತ್ತೆ, ಆ ನೀರನ್ನು ಕಾಯಿಸಿ ಆ ನೀರು ಮೇಲ್ಭಾಗಕ್ಕೆ ಆವಿಯಾಗಿ ಹೋಗುತ್ತೆ. ಆ ಜ್ವಾಲೆಯಿಂದ ನೀರು ಆವಿಯಾಗಿ ಮೇಲ್ಭಾಗಕ್ಕೆ ಹೋಗುತ್ತೆ. ಆ ಒಂದು ಜ್ವಾಲೆಯಿಂದ ಉಂಟಾದ ಯಾವುದೇ ಒಂದು ಕಟ್ಟಡ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾಡ್ಗಿಚ್ಚು ಉಂಟಾಗಿರುವಂಥ ಪ್ರದೇಶ ಆಗಿರ್ಬೋದು, ಆ ಪ್ರದೇಶದ ಹೊರವಲಯದಲ್ಲಿ ಅದು ಏನು ಮಾಡುತ್ತೆ ಅಂದರೆ ನೀರಿನ ಮೋಡಗಳನ್ನು ಸೃಷ್ಟಿ ಮಾಡುತ್ತೆ. ಈ ನೀರಿನ ಮೋಡಗಳು ಸೃಷ್ಟಿ ಆಗಿರೋದ್ರಿಂದ ಆ ಮೋಡಗಳಿಂದ ಆಕ್ಸಿಜನ್ ಬರುವ ಸಪ್ಲೈ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಕಡಿಮೆ ಆದರೆ ಆಟೋಮೆಟಿಕ್ಕಾಗಿ ಈ ಬೆಂಕಿ ಏನಾಗುತ್ತೆ ಅಂದರೆ ನಂದಿ ಹೋಗುತ್ತೆ. ಹಾಗಾಗಿ ಇಲ್ಲಿ ನೀರನ್ನು ಬಳಸುವಂಥ ಸಾಧ್ಯತೆ ಇರುತ್ತೆ. ಹಾಗಾದರೆ ಇಲ್ಲಿ ನಾವು ಬೇರೆ ಒಂದು ದಹನ ಕ್ರಿಯೆ ಕ್ಷಿಪ್ತಗತಿಯಲ್ಲಿ ತೀವ್ರಗತಿಯಲ್ಲಿ ಉಂಟಾಗುವಂಥ ಜ್ವಾಲೆಗಳಿಗೆ ನಾವು ನೀರನ್ನು ಹಾಕಿ ನಂದಿಸ್ತೀವಿ. ಆದರೆ ಕೆಲವೊಂದಿಷ್ಟು ಪೆಟ್ರೋಲಿಯಂ ಆಗಿರ್ಬೋದು ಅಥವಾ ಯಾವುದೇ ಒಂದು ಸೀಮೆ ಎಣ್ಣೆ ಆಗಿರ್ಬೋದು ಅಥವಾ ಈಗ LPG ಗ್ಯಾಸ್ ಆಗಿರ್ಬೋದು, ಈ ರೀತಿ ಅಗ್ನಿ ಅವಘಡಗಳು ಉಂಟಾಗಿರುವಂಥ ಸಂದರ್ಭದಲ್ಲಿ
ಈ ರೀತಿಯಾದ ವಸ್ತುಗಳನ್ನು ಬಳಸ್ತಾರೆ. ಇದು ಏನು? ಇಲ್ಲಿ ಯಾಕೆ ನೀರನ್ನು ಹಾಕಿ ನಂದಿಸೋದಿಲ್ಲ ಬೆಂಕಿಯನ್ನು ಅಂತ ನಾವು ನೋಡೋದಾದರೆ, ಸಾಮಾನ್ಯವಾಗಿ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಸೀಮೆ ಎಣ್ಣೆ ಆಗಿರ್ಬೋದು, ಇದು ನೀರಿನಕ್ಕಿಂತ ಸಾಂದ್ರತೆಯಲ್ಲಿ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಅಂದರೆ ಈ ಆಯಿಲ್ಗಳ ಡೆನ್ಸಿಟಿ ಯಾವಾಗಲೂ ನೀರಿಗಿಂತ ಕಡಿಮೆ ಆಗಿರುತ್ತೆ. ಯಾವಾಗಲೂ ಇದು ನೀರಿನ ಮೇಲೆ ತೇಲುತ್ತೆ. ನೀರಿನ ಮೇಲೆ ತೇಲಿದಾಗ ಈ ರೀತಿಯಾದ ಪೆಟ್ರೋಲ್ನಿಂದ ಉಂಟಾದ ಅವಘಡಗಳಿಗೆ, ಡೀಸೆಲ್ನಿಂದ ಉಂಟಾದ ಅವಘಡಗಳಿಗೆ ನೀರಿನಿಂದ ನಂದಿಸಿದೆ ಆದಲ್ಲಿ ಆ ಒಂದು ಇಂಧನ ಏನು ಮಾಡುತ್ತೆ ಅಂದರೆ ನೀರನ್ನು ಕೆಳಭಾಗಕ್ಕೆ ನೂಕುತ್ತೆ. ಆದ್ದರಿಂದ ಇಂಧನ ಇಲ್ಲಿ ಏನಾಗೋದಿಲ್ಲ ಅಂದರೆ ಇದು ಜ್ವಾಲೆಯನ್ನು ನಂದಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಬಳಸುವಂಥ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಎನ್ನುವಂಥದ್ದು. ಸಾಮಾನ್ಯವಾಗಿ ನಿಮಗೆ ತಿಳಿದಿರುತ್ತೆ, ಯಾವುದೇ ಒಂದು ದಹನವಾಗಿರುವಂಥ ವಸ್ತು ಉರಿಬೇಕಂದ್ರೆ ಅಲ್ಲಿ ಆಕ್ಸಿಜನ್ ಇರಬೇಕು. ಆಕ್ಸಿಜನ್ ಸಪ್ಲೈ ಆಗೋದು ಕಡಿಮೆ ಆದರೆ ಆಟೋಮೆಟಿಕ್ಕಾಗಿ ಅದು ಏನಾಗುತ್ತೆ, ಸ್ಟಾಪ್ ಆಗಿಬಿಡುತ್ತೆ. ಆ ಒಂದು ಕ್ರಿಯೆನ ಈ ಒಂದು ವಸ್ತು ಮಾಡುತ್ತೆ. ಈ ಒಂದು ವಸ್ತುವಿನಲ್ಲಿ ಏನು ಮಾಡಿರುತ್ತಪ್ಪ ಅಂದರೆ ಕಾಂಪ್ರೆಸ್ಡ್ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಲಿಕ್ವಿಡ್ ರೂಪದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಈ ಒಂದು ಬಾಟಲಲ್ಲಿ ತುಂಬಿರ್ತಾರೆ. ಇದು ಕಾರ್ಬನ್ ಡೈಆಕ್ಸೈಡ್ ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಇದು ಹೊರಭಾಗಕ್ಕೆ ಬಂದಾಗ ತುಂಬ ಜಾಸ್ತಿಯಾಗಿ ಎಕ್ಸ್ಪಾನ್ಷನ್ ಆಗುತ್ತೆ. ಎಕ್ಸ್ಪಾನ್ಷನ್ ಆಗೋದ್ರಿಂದ ಅದನ್ನು ತೀವ್ರಗತಿಯಲ್ಲಿ ಇಂಧನದಿಂದ ಉಂಟಾದ ಬೆಂಕಿಯ ಅವಘಡಗಳನ್ನು ಇದರಿಂದ ನಂದಿಸಬಹುದು. ಹಾಗಾಗಿ ಇಂಧನದಿಂದ ಉಂಟಾದ ಅವಘಡಗಳನ್ನು ನಂದಿಸಲು ಉಪಯೋಗಿಸುವಂಥ ಒಂದು ಕಾಂಪ್ರೆಸ್ಡ್ ನೈಟ್ರೋಜನ್ ಗ್ಯಾಸ್ ಅಥವಾ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ಬೋದು. ಇವುಗಳನ್ನು ಇಲ್ಲಿ ಬಳಸುವಂಥದ್ದು. ಓಕೆ, ಹಾಗಾದರೆ ಇಂಧನ ಅಂದರೆ ಏನು ಅಂತ ನೋಡೋಣ. ಮೊದಲನೇದಾಗಿ ಗೃಹ ಬಳಕೆ ಮತ್ತು ಕೈಗಾರಿಕೆಗಳ ಉದ್ದೇಶಗಳಿಗೆ ಉಷ್ಣ ಶಕ್ತಿಯ ಆಕರವಾಗಿ ಕಟ್ಟಿಗೆ, ಇದ್ದಿಲು, ಪೆಟ್ರೋಲ್, ಸೀಮೆ ಎಣ್ಣೆ ಇತ್ಯಾದಿಗಳನ್ನು ಬಳಸ್ತಾರೆ. ಇವುಗಳಿಗೆ ನಾವು ಇಂಧನ ಅಂತೇಳಿ ಕರಿತೀವಿ. ಗೃಹ ಬಳಕೆ ಆಗಿರ್ಬೋದು ಅಥವಾ ಕೈಗಾರಿಕೆಯ ಉದ್ದೇಶಗಳಿಂದ ಆಗಿರ್ಬೋದು, ಇವುಗಳಿಗೆ ಉಷ್ಣ ಶಕ್ತಿಯ ಆಕರವಾಗಿ ಪೆಟ್ರೋಲ್, ಸೀಮೆ ಎಣ್ಣೆ ಇವುಗಳನ್ನು ಬಳಸ್ತಾರಲ್ವ, ಇವುಗಳಿಗೆ ಇಂಧನ ಅಂತೇಳಿ ಕರಿತೀವಿ. ಹಾಗಾದರೆ ಆದರ್ಶ ಇಂಧನ ಅಂದರೆ ಏನು ಅಂತ ನೋಡೋಣ. ಆದರ್ಶ ಇಂಧನ ಅಂದರೆ ಉತ್ತಮ ಇಂಧನವು ಸುಲಭವಾಗಿ ದೊರೆಯುತ್ತದೆ. ಇದು ಉತ್ತಮ ಇಂಧನ ಯಾವ ರೀತಿಯಾಗಿರುತ್ತೆ ಅಂದರೆ ಇದು ಸುಲಭವಾಗಿ ದೊರೆಯಬೇಕು, ಇದು ಅಗ್ಗವಾಗಿರಬೇಕು ಅಂದರೆ ಕಡಿಮೆ ರೇಟಿಂದಾಗಿರಬೇಕು, ಸಾಧಾರಣ ಗತಿಯಲ್ಲಿ ಗಾಳಿಯಲ್ಲಿ ಸುಲಭವಾಗಿ ಉರಿಯುವಂತಿರಬೇಕು, ಇದು ಹೆಚ್ಚಿನ ಪ್ರಮಾಣದ ಉಷ್ಣವನ್ನು ಉತ್ಪತ್ತಿ ಮಾಡುತ್ತದೆ, ಇದು ಅನಪೇಕ್ಷಿತ ವಸ್ತುವನ್ನು ಉರಿಸುವುದಿಲ್ಲ. ಅದೇ ಕಾರಣಕ್ಕಾಗಿ ಇದನ್ನು ಆದರ್ಶ ಇಂಧನ ಅಂತ ಕರಿತೀವಿ. ಕಡಿಮೆ ರೇಟಿಂದಾಗಿರಬೇಕು, ಜಾಸ್ತಿ ಹೊತ್ತು ಉರಿಬೇಕು ಮತ್ತು ಜಾಸ್ತಿ ಉಷ್ಣವನ್ನು ಕೊಡಬೇಕು. ಇದು ಏನಾಗಿರಬೇಕಪ್ಪ ಅಂದರೆ ಸುಲಭವಾಗಿ ಇದು ಉರಿಬೇಕು, ಅನಪೇಕ್ಷಿತ ವಸ್ತುಗಳನ್ನು ಉರಿಯುವಂತೆ ಮಾಡಬಾರ್ದು. ಈ ರೀತಿ ಇರೋದಕ್ಕೆ ಆದರ್ಶ ಇಂಧನ ಅಂಥೇಳಿ ಕರಿತೀವಿ. ಹಾಗಾದರೆ ಇಂಧನ ದಕ್ಷತೆ ಅಂದರೆ ಏನು? ವಾಟ್ ಈಸ್ ಮೀನ್ ಬೈ ಫ್ಯೂಯಲ್ ಎಫಿಷಿಯನ್ಸಿ ಅಥವಾ ಹೀಟ್ ಎಫಿಷಿಯನ್ಸಿ ದಕ್ಷತೆ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ವಸ್ತು ಆಗಿರ್ಬೋದು. ಇಲ್ಲಿ ಒಂದು ಡೆಫಿನೇಷನನ್ನು ನೋಡೋಣ. 1 kg ಇಂಧನವು, ಸಪೋಸ್ ನಿಮ್ಮ ಹತ್ರ 1 kg ಇಂಧನ ಇದೆ, 1 kg ಕಲ್ಲಿದ್ದಲು ಅಥವಾ 1 kg ಪೆಟ್ರೋಲು ಅಥವಾ 1 ಲೀಟರ್ ಡೀಸೆಲು, ಈ ರೀತಿಯಾಗಿ 1 kg ಇಂಧನವು ಸಂಪೂರ್ಣವಾಗಿ ದಹನದಿಂದ ಬಿಡುಗಡೆಯಾಗುವ ಉಷ್ಣ ಶಕ್ತಿಯನ್ನು ಈ ಇಂಧನದ ಕ್ಯಾಲೋರಿ ಮೌಲ್ಯ ಎಂದು ಹೇಳಿ ಕರೀತಾರೆ. ಎಷ್ಟು 1 kg ಯಾವುದೇ ಒಂದು ಇಂಧನ ಆಗಿರ್ಬೋದು, ಅದು ಸಂಪೂರ್ಣವಾಗಿ 1 kg ಉರಿದಾಗ ಅಲ್ಲಿ ಎಷ್ಟು ಉಷ್ಣವು ಉತ್ಪತ್ತಿಯಾಗುತ್ತದೆ, ಇದಕ್ಕೆ ಕ್ಯಾಲೋರಿ ಮೌಲ್ಯ ಅಂತ ಹೇಳಿ ಕರಿತೀವಿ. ಇದಕ್ಕೆ ಇಂಧನದ ದಕ್ಷತೆ ಅಂತ ಕೂಡ ಕರಿತೀವಿ. ಇದರ ಒಂದು ಏಕಮಾನ ಏನಪ್ಪ ಅಂದರೆ kJ/kg ಅಂತ ಇದೆ. ಮತ್ತು ಇಂಧನಗಳ ದಹನವು ಹಾನಿಕಾರಕ ಉತ್ಪನ್ನಗಳನ್ನು ಉಂಟು ಮಾಡುತ್ತವೆ. ಇಂಧನಗಳು ಇಷ್ಟೊತ್ತು ನಾವು ಇದರ ಉಪಯೋಗ ಏನು, ಯಾವುದಕ್ಕೆ ಬಳಸ್ತೀವಿ, ಯಾವ ರೀತಿಯಾಗಿ ಉಪಯೋಗಿಸ್ಬೇಕು, ಯಾವ ರೀತಿಯಾಗಿ ಇದರ ಅವಘಡಗಳು ಉಂಟಾಗ್ತವೆ, ಯಾವ ವಸ್ತುಗಳಲ್ಲಿ ಯಾವ ಒಂದು ರಾಸಾಯನಿಕವನ್ನು ಬಳಸ್ತಾರೆ ಡೀಟೇಲ್ ಆಗಿ ನೋಡಿದ್ವಿ. ಇವಾಗ ಇಂಧನಗಳ ದಹನವು ಹಾನಿಕಾರಕ ಉತ್ಪನ್ನವನ್ನು ಉಂಟು ಮಾಡುತ್ತವೆ. ಹಾಗಾದರೆ ಯಾವುವು ಇವು ಹಾನಿಕಾರಕ ಅಂತ ನೋಡೋದಾದರೆ
ಮೊದಲನೇದಾಗಿ ಕಟ್ಟಿಗೆ, ಕಲ್ಲಿದ್ದಲು, ಪೆಟ್ರೋಲಿಯಂನಂಥ ಸಾವಯವ ಇಂಧನಗಳು ಕಾರ್ಬನ್ ಕಣಗಳನ್ನು ಬಿಡುಗಡೆ ಮಾಡುತ್ತವೆ. ಇದು ಕಾರ್ಬನ್ ಕಣಗಳನ್ನು ಬಿಡುಗಡೆ ಮಾಡುತ್ತವೆ. ಯಾವುದೇ ಒಂದು ಸಾವಯವ ಇಂಧನ ಆಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಸಾವಯವ ಇಂಧನಗಳು, ನೈಸರ್ಗಿಕ ಇಂಧನಗಳು ಕಾರ್ಬನ್ ಕಣಗಳನ್ನು ಬಿಡುಗಡೆ ಮಾಡುತ್ತವೆ. ಈ ಕಣಗಳು ಅಪಾಯಕಾರಿ ಮಾಲಿನ್ಯಕಾರಕ ಆಗಿದ್ದು ಅಸ್ತಮಾದಂತಹ ರೋಗವನ್ನು ಉಂಟು ಮಾಡುತ್ತವೆ. ಕಲ್ಲಿದ್ದಲಿನ ದಹನವು ಕಾರ್ಬನ್ ಮೊನಾಕ್ಸೈಡನ್ನು ಉತ್ಪತ್ತಿ ಮಾಡುತ್ತದೆ. ಕಲ್ಲಿದ್ದಲಿನ ದಹನ ಏನು ಮಾಡುತ್ತೆ? ಕಾರ್ಬನ್ ಮೊನಾಕ್ಸೈಡನ್ನು ಉತ್ಪತ್ತಿ ಮಾಡುತ್ತೆ. ಬಹುತೇಕ ಇಂಧನಗಳ ದಹನ ಕ್ರಿಯೆಯು ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತವೆ. ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಧಿಕ ಪ್ರಮಾಣವು ಜಾಗತಿಕ ತಾಪಮಾನದ ಹೆಚ್ಚಳವನ್ನು ಉಂಟು ಮಾಡುತ್ತವೆ. ಮತ್ತು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನಂತಹ ಇಂಧನಗಳ ದಹನದಿಂದ ಸಲ್ಫರ್ ಡೈಆಕ್ಸೈಡ್ ವಿಷಕಾರಿ ಅನಿಲ ಉತ್ಪತ್ತಿಯಾಗುತ್ತದೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನಂಥ ಇಂಧನಗಳಿಂದ ಸಲ್ಫರ್ ಡೈಆಕ್ಸೈಡ್ ಎನ್ನುವಂಥ ವಿಷಕಾರಿ ಅನಿಲ ಉತ್ಪತ್ತಿಯಾಗುತ್ತದೆ. ಮತ್ತು ಪೆಟ್ರೋಲ್ ಇಂಜಿನ್ಗಳ ನೈಟ್ರೋಜನ್ ಅನಿಲ ರೂಪದಲ್ಲಿ ಆಕ್ಸೈಡ್ಗಳನ್ನು ಬಿಡುಗಡೆ ಮಾಡುತ್ತವೆ. ಈ ನೈಟ್ರೋಜನ್ ಆಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಅಥವಾ ಮೀಥೇನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನು ಮಾಡ್ತಾವಪ್ಪ ಅಂದರೆ ಭೂಮಿಯನ್ನು ಹಸಿರುಮನೆ ಪರಿಣಾಮಕ್ಕೆ ಉತ್ಪತ್ತಿ ಮಾಡಿ ಇದರಿಂದ ವಾತಾವರಣದಲ್ಲಿರುವಂತಹ ಗಾಳಿಯೊಂದಿಗೆ ಸೇರಿ ಮಳೆ ಉಂಟಾದಾಗ ಅಲ್ಲಿ ಆಮ್ಲ ಮಳೆ ಉಂಟಾಗುತ್ತದೆ. ಇದರಿಂದ ಏನಾಗುತ್ತೆ ಅಂದರೆ ನೀರು ಏನಾಗುತ್ತೆ ಅಂದರೆ ಆಮ್ಲೀಕರಣಗೊಳ್ಳುತ್ತೆ. ಇದರಿಂದ ಜಲಚರ ಜೀವಿಗಳು ಮತ್ತು ಆ ನೀರನ್ನು ಬದುಕಿ ಬಾಳುವಂತಹ ಜೀವಿಗಳಿಗೆ ಏನಾಗುತ್ತೆ ಅಂದರೆ ಮಾರಕವಾಗಿರುವಂತಹ ರೋಗಗಳು ಉಂಟಾಗ್ತವೆ. ಇದರಿಂದ ಇವುಗಳನ್ನು ಬಳಸುವಂಥದ್ದು ಕಡಿಮೆ ಮಾಡಬೇಕು. ಅವಶ್ಯಕತೆ ಇದ್ದಾಗ ಬಳಸಬೇಕು. ಹೆಚ್ಚು ಸಾರ್ವಜನಿಕ ವಾಹನಗಳನ್ನು ಬಳಸಬೇಕು ಎನ್ನುವಂಥದ್ದು ಇದರ ಒಂದು ಮಾಹಿತಿಯಾಗಿತ್ತು. ಈಗ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ರೀತಿಯಾಗಿದ್ದಾವೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ದಹನ ಎಂದರೆ ಏನು? ದಹನ ಎಂದರೆ ಏನು ಅಂತ ಪ್ರಶ್ನೆ ಇದೆ. ದಹನವು ಒಂದು ರಾಸಾಯನಿಕ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಒಂದು ವಸ್ತುವು ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ಶಾಖವನ್ನು ಮತ್ತು ಬೆಳಕನ್ನು ಬಿಡುಗಡೆ ಮಾಡುತ್ತದೆ. ಇದಕ್ಕೆ ನಾವು ದಹನ ಅಂತೇಳಿ ಕರಿತೀವಿ. ದಹನ ಕ್ರಿಯೆ ಒಂದು ರಾಸಾಯನಿಕವಾಗಿದ್ದು ಯಾವುದೇ ಒಂದು ಒಂದು ವಸ್ತು ಆಮ್ಲಜನಕದೊಂದಿಗೆ ವರ್ತಿಸಿ ಶಾಖವನ್ನು ಬಿಡುಗಡೆ ಮಾಡಿದರೆ ಇದನ್ನು ದಹನ ಅಂತೇಳಿ ಕರಿತೀವಿ. ಎರಡನೇ ಪ್ರಶ್ನೆ: ದಹನಕ್ಕೆ ಅಗತ್ಯವಾದ ಅನಿಲವನ್ನು ಹೆಸರಿ ಅಂತ ಇದೆ. ಯಾವ ಒಂದು ಅನಿಲ ಇದೆ ಅದು ದಹನ ಕ್ರಿಯೆ ಉಂಟಾಗುತ್ತದೆ? ಸರಿಯಾದ ಉತ್ತರ ಆಮ್ಲಜನಕ. ಮೂರನೇ ಪ್ರಶ್ನೆ: ಜ್ವಾಲೆಯು ಯಾವ ವಲಯವು ಅತ್ಯಂತ ಬಿಸಿಯಾಗಿರುತ್ತದೆ? ಇದು ಜ್ವಾಲೆಯ ಯಾವ ವಲಯ ಅತ್ಯಂತ ಬಿಸಿಯಾಗಿರುತ್ತದೆ ಅಂತ ಪ್ರಶ್ನೆ ಇದೆ. ಜ್ವಾಲೆಯ ಪ್ರಕಾಶಮಾನವಲ್ಲದ ಹೊರಗಿನ ವಲಯ. ಪ್ರಶ್ನೆ 4: ಒಂದು ದಹನಕಾರಿ ಆದ ವಸ್ತುವನ್ನು ಹೆಸರಿಸಿ. ಮರ, ಕಲ್ಲಿದ್ದಲು, ಪೆಟ್ರೋಲ್ ಇವು ದಹನಕಾರಿ ವಸ್ತುಗಳು. ದಹನ ತಾಪ ಎಂದರೇನು? ನೆಕ್ಸ್ಟ್ ದಹನ ತಾಪ ಎಂದರೇನು ಅಂತ ಕೂಡ ಕೇಳ್ಬೋದು. ಜ್ವಲನ ತಾಪ ಎಂದರೇನು ಅಂತ ಕೂಡ ಕೇಳ್ಬೋದು. ಒಂದು ವಸ್ತು ಬೆಂಕಿಯನ್ನು ಹೊತ್ತಿಕೊಳ್ಳಲು ಬೇಕಾಗುವಂಥ ಕನಿಷ್ಠ ತಾಪವನ್ನು ಜ್ವಲನ ತಾಪ ಅಥವಾ ದಹನ ತಾಪಮಾನ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಆರನೇ ಪ್ರಶ್ನೆ: ದಹನಕಾರಿ ಮತ್ತು ದಹಿಸಲಾಗದ ವಸ್ತುಗಳು ಯಾವುವು? ಅಂದರೆ ಬೆಂಕಿಗೆ ಒಳಗಾಗುವಂಥ ವಸ್ತುಗಳು ಯಾವುವು? ಯಾವುದೇ ಕಾರಣಕ್ಕೂ ಬೆಂಕಿಯ ರಾಸಾಯನಿಕ ಕ್ರಿಯೆಗೆ ಒಳಗಾಗದೇ ಇರುವಂಥ ವಸ್ತುಗಳು ಯಾವುವು ಅಂತ ಪ್ರಶ್ನೆ ಇದೆ. ದಹಿಸಲಾಗದ ವಸ್ತುಗಳು ಸುಲಭವಾಗಿ ಉಜ್ಜುವವು. ಇಟ್ ಮೀನ್ಸ್ ಮರ, ಪೆಟ್ರೋಲ್ ಇವು ದಹಿಸಲಾಗದ ವಸ್ತುಗಳಂದರೆ ಮರಳು, ಕಲ್ಲು. ನೆಕ್ಸ್ಟ್ ಏಳನೇ ಪ್ರಶ್ನೆ: ಬೆಂಕಿ ಕಡ್ಡಿಯನ್ನು ಪೆಟ್ಟಿಗೆಯ ಬದಿಯಲ್ಲಿ ಉಜ್ಜಿದಾಗ ಅದು ಏಕೆ ಉಜ್ಜಲು ಪ್ರಾರಂಭಿಸುತ್ತದೆ? ಉಜ್ಜಿದಾಗ ಘರ್ಷಣೆಯಿಂದಾಗಿ ಶಾಖ ಉತ್ಪತ್ತಿಯಾಗುತ್ತದೆ. ಬೆಂಕಿ ಕಡ್ಡಿಯ ಉಷ್ಣತೆಯು ಅದರ ತಾಪಮಾನಕ್ಕೆ ಏರುತ್ತದೆ. ಅದು ಉರಿಯಲು ಕಾರಣವಾಗುತ್ತದೆ.
ಇದು ಸರಿಯಾದ ಉತ್ತರ. ನೆಕ್ಸ್ಟ್ 8ನೇ ಪ್ರಶ್ನೆ, ಇದನ್ನು ಇನ್ನೊಂದು ಸ್ವಲ್ಪ ಕೂಡ ಬರಿಬೋದು. ಯಾವುದೇ ರೀತಿ ಕೆಮಿಕಲನ್ನು ಯೂಸ್ ಮಾಡ್ತಾರೆ, ಯಾವ ರೀತಿಯಾಗಿ ಇಲ್ಲಿ ಶಾಖ ಉತ್ಪತ್ತಿ ಆಗುತ್ತೆ ಅದನ್ನು ಕೂಡ ನೀವು ಬರಿಬೋದು. ಯಾಕಂದರೆ ಇಲ್ಲಿ 3 ಮತ್ತು 4 ಅಂಕದ ಪ್ರಶ್ನೆಗಳು ಆಗಿರೋದ್ರಿಂದ ಇನ್ನು ಸ್ವಲ್ಪ ಬರಿಬೋದು. ಪ್ರಶ್ನೆ 8, ಜ್ವಾಲೆಯ 3 ವಲಯಗಳು ಯಾವುವು? ಜ್ವಾಲೆಯ 3 ವಲಯಗಳು ಯಾವುವು? ಪ್ರಮುಖ 3 ವಲಯಗಳು ಬರ್ತವೆ. ಕತ್ತಲೆ ವಲಯ ಅಂದರೆ ಯಾವುದೇ ರೀತಿಯಾಗಿ ದಹನಕ್ಕೆ ಒಳಗಾಗದೇ ಇರುವಂಥ ವಲಯ, ಅದು ಒಳಗಿನ ಕತ್ತಲೆ ವಲಯ. ನೆಕ್ಸ್ಟ್ ಕನಿಷ್ಠ ಬಿಸಿಯಾದ ವಲಯ. ಕನಿಷ್ಠ ಬಿಸಿಯಾದ ವಲಯ ಅಂತಂದರೆ ಇದು ಹಳದಿ ಭಾಗದ್ದು. ಮತ್ತು ಸುಡದ ಆವಿಗಳು, ಯಾವುದೇ ರೀತಿಯಾಗಿ ಇದು ಸುಡದೇ ಇರುವಂಥ, ಅಂದರೆ ಮೊದಲನೇದಾಗಿ 3 ಭಾಗಗಳಿದ್ದಾವೆ. ಅವುಗಳಲ್ಲಿ ಒಳಗಿನ ಕತ್ತಲೆಯ ವಲಯ 1, ಎರಡನೇದು ಮಧ್ಯಮ ಪ್ರಕಾಶಮಾನ ವಲಯ 2, ಮೂರನೇದು ಹೊರಗಿನ ಪ್ರಕಾಶಮಾನವಲ್ಲದ ವಲಯ 3. ಮೊದಲನೇದು ಕತ್ತಲೆ ವಲಯ ಅಂದರೆ ಒಳಭಾಗದಲ್ಲಿ ಏನಿರುತ್ತೆ ಅಂದರೆ ಕಡಿಮೆ ಬಿಸಿಯಾಗಿರುತ್ತೆ, ಕನಿಷ್ಠ ತಾಪಮಾನ ಇರುತ್ತೆ. ಇದು ಸುಡದೆ ಇದು ಆವಿಯಾಗಿ ಹೋಗುತ್ತೆ. ಇದು ಯಾವುದೇ ಒಂದು ದಹನ ಕ್ರಿಯೆಗೆ ಒಳಗಾಗದೆ ಇದು ಡೈರೆಕ್ಟ್ ಏನಾಗ್ಬಿಡುತ್ತೆ, ಆವಿಯಾಗಿ ಹೋಗಿಬಿಡುತ್ತೆ. ಇದರಿಂದ ಕಪ್ಪು ಬಣ್ಣದ ಲೇಯರ್ ಫಾರ್ಮೇಷನ್ ಆಗುತ್ತೆ. ಮಧ್ಯಮ ಪ್ರಕಾಶಮಾನ ವಲಯ ಇದು ಮಧ್ಯಮವಾಗಿ ಬಿಸಿಯಾಗಿರುತ್ತೆ, ಅಪೂರ್ಣವಾಗಿ ದಹನ ಹೊಂದುತ್ತೆ. ಅರ್ಧ ದಹನ ಹೊಂದುತ್ತೆ, ಅರ್ಧ ಹೊಂದೋದಿಲ್ಲ. ಹೊರಗಿನ ಪ್ರಕಾಶಮಾನದ ವಲಯ ಅತ್ಯಂತ ಬಿಸಿಯಾದ ಸಂಪೂರ್ಣವಾಗಿ ದಹನ ಹೊಂದುವಂಥ ವಲಯ. ಹೊರಭಾಗ ಏನಾಗಿರುತ್ತೆ, ಅತಿ ಬಿಸಿಯಾಗಿರುತ್ತೆ ಮತ್ತು ಸಂಪೂರ್ಣವಾಗಿ ದಹನ ಹೊಂದುವಂಥದ್ದು. 9ನೇ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಕಾಶಮಾನವಾದ ಜ್ವಾಲೆಯು ಹಳದಿ ಬಣ್ಣದಲ್ಲಿರಲು ಕಾರಣವೇನು? ಪ್ರಕಾಶಮಾನವಾದ ಜ್ವಾಲೆಯು ಹಳದಿ ಬಣ್ಣದಲ್ಲಿರುವುದಕ್ಕೆ ಕಾರಣ ಏನು ಅಂತ ಇದೆ. ಹಳದಿ ಬಣ್ಣದಲ್ಲಿ ಇರಲಿಕ್ಕೆ ಕಾರಣ ಏನಪ್ಪ ಅಂದರೆ ಅಪೂರ್ಣವಾದ ದಹನ ಮತ್ತು ಹೊಳೆಯುವ ಇಂಗಾಲದ ಕಣಗಳ ಉಪಸ್ಥಿತಿಯಿಂದಾಗಿ ಅದು ಹಳದಿ ಬಣ್ಣದಲ್ಲಿ ಇದ್ದು ಹೊಳೆಯಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಅಪೂರ್ಣವಾಗಿ ದಹನ ಹೊಂದೋದಿಲ್ಲ ಮತ್ತು ಇದು ಇಂಗಾಲದ ಕಣಗಳು ಇಲ್ಲಿ ಏನಿರುತ್ತೆ ಅಂದರೆ ಇಂಗಾಲ ಅಂದರೆ ಕಾರ್ಬನ್ನ ಕಣಗಳು ಇಲ್ಲಿ ಇರೋದ್ರಿಂದ ಅದು ಹೊಳೆಯಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪ್ರಶ್ನೆ ಸಂಖ್ಯೆ 10, ಇಂಧನ ಎಂದರೇನು? 2 ಉದಾಹರಣೆಯನ್ನು ನೀಡಿ. ಇಂಧನವು ಉರಿದಾಗ ಶಾಖ ಶಕ್ತಿಯನ್ನು ಉತ್ಪಾದಿಸುವ ವಸ್ತುಗಳಿಗೆ ನಾವು ಏನಂತ ಕರಿತೀವಿ? ಇಂಧನ ಅಂತೇಳಿ ಕರಿತೀವಿ. ಉದಾಹರಣೆ ಕಲ್ಲಿದ್ದಲು ಮತ್ತು LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕೂಡ ಕರಿಬೋದು. ನೆಕ್ಸ್ಟ್ 4, 5 ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಅಂತ ನೋಡೋಣ. ದಹನಕ್ಕೆ ಅಗತ್ಯವಾದ ಪರಿಸ್ಥಿತಿಯನ್ನು ವಿವರಿಸಿ. ದಹನ ಯಾವ ರೀತಿಯಾಗಿರುತ್ತೆ, ಯಾವ್ಯಾವ ಬೇಕಾಗುತ್ತೆ, ಯಾವ ರೀತಿಯಾಗಿ ಉಂಟಾಗುತ್ತೆ ಎಲ್ಲವನ್ನು ಕೂಡ ಬರಿಬೇಕಾಗುತ್ತೆ. ಇಂಧನ ಯಾವುದು? ದಹನಕಾರಿ ವಸ್ತು ಆಗಿರುತ್ತೆ. ಇಲ್ಲಿ ಮುಖ್ಯವಾಗಿ ಆಮ್ಲಜನಕ ಬೇಕು. ಇದು ದಹನ ಕ್ರಿಯೆ ಉಂಟಾಗಬೇಕಾದ್ರೆ ಮುಖ್ಯವಾಗಿ ಇರಬೇಕಾದ ಗಾಳಿ, ಇದು ಆಮ್ಲಜನಕ. ದಹನ ತಾಪಮಾನ, ದಹನವನ್ನು ಪ್ರಾರಂಭಿಸಲು ಕನಿಷ್ಠ ತಾಪಮಾನ ಅಂದರೆ ಇಂಧನವು ಉರಿಯಲು ಪ್ರಾರಂಭಿಸಲು ಬೇಕಾಗುವಂಥ ಕನಿಷ್ಠ ತಾಪವನ್ನು ಜ್ವಲನ ತಾಪ ಅಥವಾ ದಹನ ತಾಪ ಅಂತ ಕರಿತೀವಿ. ಅಷ್ಟು ತಾಪಮಾನ ಅಲ್ಲಿ ಇರಬೇಕಾಗುತ್ತದೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಇಲ್ಲದಿದ್ದರೂ ದಹನ ಉಂಟಾಗುವುದಿಲ್ಲ. ಇಷ್ಟು ನೆನಪಿಡಬೇಕು. ಇವು ಮುಖ್ಯವಾಗಿರುವಂಥ 3 ಪಾಯಿಂಟ್: ಇಂಧನ, ಆಮ್ಲಜನಕ, ಜ್ವಲನ ತಾಪ. ಇದು 3 ಇದ್ದರೆ ಮಾತ್ರ ಅಲ್ಲಿ ದಹನ ಕ್ರಿಯೆ ಉಂಟಾಗುತ್ತದೆ. 12ನೇ ಪ್ರಶ್ನೆ, ವಿವಿಧ ರೀತಿಯ ದಹನವನ್ನು ವಿವರಿಸಿ. ವಿವಿಧ ರೀತಿಯ ದಹನವನ್ನು ವಿವರಿಸಿ. ಯಾವುದು? ತೀವ್ರಗತಿ ದಹನ ಅಥವಾ ಕ್ಷಿಪ್ರ ದಹನ. 2ನೇದು ಸ್ವಯಂ ಪ್ರೇರಿತ ದಹನ. 3 ಸ್ಫೋಟ. 4 ಜ್ವಾಲೆ. ಶಾಖ ಮತ್ತು ಬೆಳಕಿನಿಂದ ಬೇಗನೆ ಉರಿಯುವಂತಹ ದಹನಕ್ಕೆ ಕ್ಷಿಪ್ರ ದಹನ ಅಥವಾ ತ್ವರಿತಗತಿಯ ದಹನ ಅಂತ ಕೂಡ ಕರಿಬೋದು. ಅತ್ಯಂತ ವೇಗವಾಗಿ ಇದು ಬೆಳಕು ಮತ್ತು ಶಾಖವನ್ನು ನೀಡುವಂಥದ್ದು ಕ್ಷಿಪ್ರ ದಹನ. ಉದಾಹರಣೆಗೆ LPG. ಸ್ವಯಂ ಪ್ರೇರಿತ ದಹನ, ವಸ್ತುವು ತನ್ನದೇ ಆದ ಮೇಲೆ ಅಂದರೆ ವಸ್ತು ತನ್ನಷ್ಟಕ್ಕೆ ತಾನು ಯಾವುದೇ ರೀತಿಯಾದ ಇಂಧನ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಹೊತ್ತಿಕೊಂಡು ಉರಿಯೋದಕ್ಕೆ ಸ್ವಯಂ ಪ್ರೇರಿತ ದಹನ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಅಂದರೆ ಬೆಸ್ಟ್ ರಂಜಕ. ಸ್ಫೋಟ, ಬೆಳಕು, ಶಾಖ, ಬೆಳಕು ಮತ್ತು
ಧ್ವನಿ ಅಂದ್ರೇನು? ಶಬ್ದವನ್ನು ಉಂಟು ಮಾಡುವಂತಹಗಳಿಗೆ ಸ್ಫೋಟ ಅಂತೇಳಿ ಕರಿತೀವಿ. ಉದಾಹರಣೆಗೆ ಪಟಾಕಿ. 13ನೇ ಪ್ರಶ್ನೆ, ಇಂಧನಗಳನ್ನು ಸುಡುವುದರಿಂದ ಉಂಟಾಗುವ ಹಾನಿಕಾರಕ ಪರಿಣಾಮವನ್ನು ವಿವರಿಸಿ. ಇಂಗಾಲದ ಡೈಆಕ್ಸೈಡನ್ನು ಉತ್ಪಾದಿಸುತ್ತದೆ. ಜಾಗತಿಕ ತಾಪಮಾನ ಏರಿಕೆ. ವಿಷಕಾರಿ ಇಂಗಾಲದ ಮೊನಾಕ್ಸೈಡನ್ನು ಉತ್ಪಾದಿಸುತ್ತದೆ. ವಾಯು ಮಾಲಿನ್ಯ ಮತ್ತು ಆಮ್ಲ ಮಳೆಯನ್ನು ಉಂಟು ಮಾಡುತ್ತದೆ. ಉಸಿರಾಟದ ಸಮಸ್ಯೆಗೆ ಕಾರಣವಾಗುತ್ತದೆ. ನಿಮಗೆ ಗೊತ್ತಿರುವಂಥ ಇನ್ನೊಂದಿಷ್ಟು ಕಾರಣಗಳನ್ನು ಕೂಡ ಬರಿಬೋದು. 14ನೇ ಪ್ರಶ್ನೆ, ಜ್ವಾಲೆ ಎಂದರೇನು? ಜ್ವಾಲೆ ಎಂದರೇನು? ಜ್ವಾಲೆಯ ರಚನೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ನೋಡಿ, ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಜ್ವಾಲೆ ಎಂದರೇನು ಡೆಫಿನೇಷನ್ ಕೇಳ್ತಾರೆ. ಜ್ವಾಲೆಯ ರಚನೆಯನ್ನು ರೇಖಾಚಿತ್ರದೊಂದಿಗೆ ವಿವರಣೆ ಕೊಡಿರಿ ಅಂತ ಇದೆ. ಜ್ವಾಲೆಯು ಬೆಂಕಿಯ ಗೋಚರ ಅನಿಲವಾಗಿದೆ. ಇದು 3 ವಲಯಗಳನ್ನು ಹೊಂದಿದೆ. ಒಂದು ಕತ್ತಲೆಯ ವಲಯ ಅಂದರೆ ಕಪ್ಪು ವಲಯ, ಇದು ಕನಿಷ್ಠ ಬಿಸಿಯನ್ನು ಹೊಂದಿರುತ್ತೆ. ಮಧ್ಯಮ ಪ್ರಕಾಶಮಾನವಾದ ವಲಯ, ಇದು ಹಳದಿ ಮತ್ತು ಮಧ್ಯಮ ಬಿಸಿಯನ್ನು ಹೊಂದಿರುತ್ತೆ. ಹೊರಗಿನ ಪ್ರಕಾಶಮಾನವಲ್ಲದ ವಲಯ ನೀಲಿ, ಇದು ಅತ್ಯಂತ ಬಿಸಿಯಾಗಿರುವಂಥ ವಲಯ ಆಗಿರುತ್ತೆ. ಸೊ ಜ್ವಾಲೆ ಆಲ್ರೆಡಿ ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡುವಂಥ ಸಂದರ್ಭದಲ್ಲಿ ಜ್ವಾಲೆಯ ಒಂದು ಡಯಾಗ್ರಾಮನ್ನು ತೋರಿಸಿದ್ವಿ. ಆ ಡಯಾಗ್ರಾಮನ್ನು ತೆಗಿಬೇಕು. 15ನೇ ಪ್ರಶ್ನೆ, ತೈಲ ಅಥವಾ ಪೆಟ್ರೋಲಿಯಂನಿಂದ ಉಂಟಾಗುವ ಬೆಂಕಿಯನ್ನು ನಂದಿಸಲು ನೀರು ಏಕೆ ಬಳಸಬಾರದು? ಪ್ರಶ್ನೆ ಇದೆ, ತೈಲ ಅಥವಾ ಪೆಟ್ರೋಲಿಯಂನಿಂದ ಉಂಟಾಗುವ ಬೆಂಕಿಯನ್ನು ನಂದಿಸಲು ನೀರನ್ನು ಏಕೆ ಬಳಸಬಾರದು? ಏಕೆಂದರೆ ತೈಲವು ನೀರಿನ ಮೇಲೆ ತೇಲುತ್ತದೆ. ಆದ್ದರಿಂದ ಬೆಂಕಿ ನಿಲ್ಲುವ ಮೊದಲು ಇದು ಹರಡುತ್ತದೆ. ಹಾಗಾಗಿ ಇದನ್ನು ಬಳಸಬಾರ್ದು. ಅಂದರೆ ನೀರಿನ ಡೆನ್ಸಿಟಿ ಅನಿಲ ಯಾವುದೇ ಒಂದು ತೈಲದ ಡೆನ್ಸಿಟಿಗಿಂತ ಸಾಂದ್ರತೆಗಿಂತ ಜಾಸ್ತಿ ಇರುತ್ತೆ. ಇದು ತೈಲದ ಕೆಳಭಾಗದಲ್ಲಿ ನೂಕುವುದರಿಂದ ತೈಲದ ಮೇಲೆ ನೀರಿನ ಯಾವುದೇ ಒಂದು ಪ್ರಭಾವ ಉಂಟು ಆಗದೇ ಇರುವುದರಿಂದ ಇದು ಸೂಕ್ತವಾಗಿ ಬಳಸುವುದಿಲ್ಲ. 16ನೇ ಪ್ರಶ್ನೆ, ಇಂಧನಗಳ ಅಪೂರ್ಣ ದಹನದಿಂದ ಯಾವ ಅನಿಲ ಉತ್ಪಾದನೆ ಆಗುತ್ತದೆ? ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್ ಅಂದರೆ ಏನು? ವಾಹನಗಳು ಕಪ್ಪನೆ ಹೊಗೆಯನ್ನು ಬಿಡುಗಡೆ ಮಾಡುವುದು. ನೀವೇನಾದರೂ ಸೌದೆ ಒಲೆಗಳನ್ನು ಬಳಸ್ತಾ ಇದ್ದರೆ ಆ ಒಲೆಗಳಲ್ಲಿ ಕಪ್ಪಗಿನ ಒಂದು ವಸ್ತು ಬಿಡುಗಡೆ ಆಗೋದು, ಅದು ಕಾರ್ಬನ್ ಮೊನಾಕ್ಸೈಡ್ ಆಗಿರುತ್ತೆ. CNG ಯನ್ನು ಶುದ್ಧ ಇಂಧನ ಎಂದು ಏಕೆ ಕರೆಯಲಾಗುತ್ತದೆ? CNG ಅಂದರೆ ಇದು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕೂಡ ಕರೀತಾರೆ. ಇದು ಉರಿಯುವಾಗ ಅತ್ಯಂತ ಕಡಿಮೆ ಹೊಗೆಯನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಹಾನಿಕಾರಕವಲ್ಲದ ಅನಿಲಗಳನ್ನು ಉತ್ಪತ್ತಿ ಮಾಡುತ್ತದೆ. ಹಾಗಾಗಿ CNG ಯನ್ನು ಶುದ್ಧ ಇಂಧನ ಅಂತೇಳಿ ಕರೀತಾರೆ. ಓಕೆ ಫ್ರೆಂಡ್ಸ್, ಇದು ದಹನ ಮತ್ತು ಜ್ವಾಲೆಗೆ ಸಂಬಂಧಿಸಿದ ಕಂಪ್ಲೀಟ್ ನೋಟ್ಸನ್ನು ಡಿಸ್ಕಸ್ ಮಾಡಿದ್ವಿ. ಯಾವೆಲ್ಲ ಇಂಪಾರ್ಟೆಂಟ್ ಬರ್ತವೆ, ಏನೆಲ್ಲ ನ್ಯಾಚುರಲ್ ಫಿನಾಮಿನಾಗಳಿದ್ದಾವೆ, ಏನನ್ನು ಬಳಸಬೇಕು, ಏನನ್ನು ಬಳಸಬಾರ್ದು, ಉಪಯೋಗ ಏನು, ಯಾವ ರೀತಿಯಾಗಿ ಎಲ್ಲವನ್ನು ಕೂಡ ನಾವು ಕ್ವಶನ್ ಆನ್ಸರೊಂದಿಗೆ ಮತ್ತು ನೋಟ್ಸನ್ನು ಕೂಡ ಡಿಸ್ಕಸ್ ಮಾಡಿದ್ವಿ ಡೀಟೇಲಾಗಿ. ಓಕೆ, ನಮ್ಮ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಯಾರಿಗೆಲ್ಲ ಅವಶ್ಯಕತೆ ದಯವಿಟ್ಟು ಶೇರ್ ಮಾಡಿ. ಎಕ್ಸಸೈಸ್ ಕ್ವಶನನ್ನು ಕೂಡ ಸ್ವಲ್ಪ ಡಿಸ್ಕಸ್ ಮಾಡೋಣ. ಓಕೆ, ಎಕ್ಸಸೈಸ್ ಕ್ವಶನ್ಗಳು ಈ ರೀತಿಯಾಗಿದ್ದಾವೆ. ದಹನ ಕ್ರಿಯೆ ನಡೆಯಲು ಅಗತ್ಯವಾಗಿರುವಂಥ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಇದ್ದಾರೆ. ಜ್ವಲನ ತಾಪ ಬೇಕು ಮತ್ತು ಇಂಧನ ಬೇಕು ಮತ್ತು ಆಕ್ಸಿಜನ್ ಬೇಕು. ಇಷ್ಟು ಪ್ರಮಾಣದಲ್ಲಿ ಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ, ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಉರುವಿಕೆಯು ಗಾಳಿಯ ಡ್ಯಾಶ್ ಉಂಟು ಮಾಡುತ್ತದೆ. ಗಾಳಿಯ ಡ್ಯಾಶ್ ಉಂಟು ಮಾಡುತ್ತದೆ ಅಂತ ಇದೆ. ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಉರುವಿಕೆಯಿಂದ ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಮೊನಾಕ್ಸೈಡ್ ಅನ್ನು ಉಂಟು ಮಾಡುತ್ತದೆ. ಮನೆಗಳಲ್ಲಿ ಬಳಸುವ ದ್ರವ ಇಂಧನ ಯಾವುದು? ಮನೆಗಳಲ್ಲಿ ಬಳಸುವ ದ್ರವ ಇಂಧನ ಯಾವುದು? LPG ಅಂತ ಕೂಡ ಬರೀಬೋದು. ಇಂಧನವು ಹೊತ್ತಿಕೊಳ್ಳುವ ಮುನ್ನ ಅದರ ಡ್ಯಾಶ್ಗೆ ಕಾಸಬಾರದು. ಇಂಧನವು ಹೊತ್ತಿಕೊಳ್ಳುವ ಮುನ್ನ ಅದರ ಡ್ಯಾಶ್ಗೆ ಕಾಸಬೇಕು ಅಂತ ಇದೆ. ಇಂಧನ ಹೊತ್ತಿಕೊಳ್ಳೋಕ್ಕಿಂತ ಮುಂಚೆ ಅದಕ್ಕೆ ಡ್ಯಾಶ್ ಕಾಸಬೇಕು ಅಂದರೆ ಅದು ಬೆಂಕಿಗೆ ಅದನ್ನು ಕಾಯಿಸಬೇಕಾಗುತ್ತದೆ. ಎಣ್ಣೆಯಿಂದ ಉಂಟಾದ ಬೆಂಕಿಯನ್ನು ಡ್ಯಾಶ್ನಿಂದ ನಿಯಂತ್ರಿಸಲಾಗುವುದಿಲ್ಲ, ನೀರಿನಿಂದ ನಿಯಂತ್ರಿಸಲು ಆಗುವುದಿಲ್ಲ.
ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ವಾಹನಗಳಲ್ಲಿ CNG ಅನ್ನು ಬಳಸುವುದರಿಂದ ನಮ್ಮ ನಗರಗಳಲ್ಲಿ ಮಾಲಿನ್ಯ ಹೇಗೆ ಕಡಿಮೆಯಾಗುತ್ತದೆ ವಿವರಿಸಿ. CNGಗಳಂತಂದರೆ ಏನಪ್ಪ ಅಂದರೆ ಇದು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಇದನ್ನು ಶುದ್ಧ ಇಂಧನ ಅಂತ ಕರಿತೀವಿ. ಯಾಕಪ್ಪ ಅಂದರೆ ಇದು ಹೆಚ್ಚು ದಹನ ಕ್ರಿಯೆಗೆ ಒಳಗಾಗಿ ಇಲ್ಲಿ ಯಾವುದೇ ರೀತಿಯಾದ ಅನುಪಯುಕ್ತ ಗಾಳಿಯನ್ನು ಬಿಡುವುದಿಲ್ಲ. ಇದು ಮಾಲಿನ್ಯಕಾರಕವಾಗಿ ಆಗದೇ ಇರುವಂಥ ಗ್ಯಾಸ್ಗಳನ್ನು ಹೊರಸೂಸುವುದರಿಂದ CNGಗಳನ್ನು ನಾವು ವಾಹನಗಳಲ್ಲಿ ಬಳಸಬಹುದು. LPG ಮತ್ತು ಕಟ್ಟಿಗೆ ಇಂಧನದ ನೆಲೆಯನ್ನು ಹೋಲಿಸಿ. LPG ಎಲ್ಲಿಂದ ಬರುತ್ತೆ, ಕಟ್ಟಿಗೆ ಎಲ್ಲಿಂದ ಬರುತ್ತೆ, ಎರಡೂ ಕೂಡ ಇಂಧನ ಆಗಿರೋದ್ರಿಂದ ಇವುಗಳ ನೆಲೆಯನ್ನು ಹೋಲಿಸಿ. LPG ಅಂದರೆ ಇದನ್ನು ನಾವು ನೈಸರ್ಗಿಕವಾಗಿ ಭೂಮಿಯಲ್ಲಿ ಹೊದಿಗಿರುವಂಥ ಪೆಟ್ರೋಲಿಯಂ ಬಾವಿಗಳಿಂದ ಇದನ್ನು ನಾವು ತೆಗಿತೀವಿ. ಮತ್ತು ಕಟ್ಟಿಗೆ ಏನಪ್ಪ ಅಂದರೆ ಇದು ಕೂಡ ನಿಸರ್ಗದಲ್ಲಿ ಸಿಗುವಂಥದ್ದು, ಮರಗಳಿಂದ ನಾವು ನೇರವಾಗಿ ತರುವಂಥದ್ದು. ಐದನೇ ಪ್ರಶ್ನೆ ಈ ರೀತಿಯಾಗಿದೆ. ಕಾರಣವನ್ನು ತಿಳಿಸಿ ಅಂತ ಇದೆ. ವಿದ್ಯುತ್ ಉಪಕರಣಗಳಿಂದಾಗಿ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸಬಾರದು ಯಾಕೋ ಅಂತ ಇದೆ. ಸೊ ವಿದ್ಯುತ್ ಉಪಕರಣಗಳಿಂದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸಬಾರ್ದು ಯಾಕಪ್ಪ ಅಂದರೆ ನೀರಿನಲ್ಲಿಯೂ ಕೂಡ ವಿದ್ಯುತ್ ಹರಿಯುವುದರಿಂದ, ನೀರಿನಲ್ಲಿಯೂ ಕೂಡ ವಿದ್ಯುತ್ ಸರಬರಾಜು ಆಗೋದರಿಂದ ನೀರಿನಿಂದಲೂ ಕೂಡ ಅಪಾಯವಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿದ್ಯುತ್ ಉಪಕರಣಗಳಿಗೆ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸಬಾರದು. LPGಯು ಕಟ್ಟಿಗೆಗಿಂತ ಉತ್ತಮವಾದ ಗೃಹ ಬಳಕೆ ಇಂಧನ. ಯಾಕಪ್ಪ ಅಂದರೆ ಈ ಕಟ್ಟಿಗೆ ಇಂಧನ ಏನು ಮಾಡುತ್ತೆ ಅಂದರೆ ಅಪೂರ್ಣವಾಗಿ ದಹನ ಹೊಂದಿ ವೇಸ್ಟನ್ನು, ಕಾರ್ಬನ್ ಮೊನಾಕ್ಸೈಡ್ ಎನ್ನುವಂಥ ಒಂದು ಅಪಾಯಕಾರಿ ಹಾನಿಕಾರಕ ಒಂದು ಕಾರ್ಬನ್ ಕಣಗಳನ್ನು ಬಿಡುವುದರಿಂದ, ಹೊರಸೂಸುವುದರಿಂದ LPGಯು ಕಟ್ಟಿಗೆಗಿಂತ ಉತ್ತಮವಾದ ಗೃಹ ಬಳಕೆ ಇಂಧನ ಆಗಿರುತ್ತೆ. ಸಿ ಕಾಗದಕ್ಕೆ ಸುಲಭವಾಗಿ ಬೆಂಕಿ ಹೊತ್ತುಕೊಳ್ಳುತ್ತದೆ, ಆದರೆ ಅಲ್ಯೂಮಿನಿಯಂ ಕೊಳವೆಗೆ ಸುತ್ತಿರುವ ಕಾಗದದ ಹೊತ್ತಿಕೊಳ್ಳಲು ಸಾಧ್ಯವಿಲ್ಲ ಏಕಂತ ಇದೆ. ಸೊ ಅಲ್ಯೂಮಿನಿಯಂ ಏನಪ್ಪ ಅಂದರೆ ಇದು ಒಂದು ಇಂಧನ ಆಗಿರುತ್ತೆ. ಈ ಒಂದು ಕಾಗದ ಏನಪ್ಪ ಅಂದರೆ ಅತ್ಯಂತ ಜ್ವಲನ ತಾಪವನ್ನು ಹೊಂದಿದೆ. ಅಂದರೆ ಅತಿ ವೇಗವಾಗಿ ಬೆಂಕಿಯೊಂದಿಗೆ ವರ್ತಿಸಿ ಇದು ಜ್ವಲನ ಕ್ರಿಯೆಯನ್ನು ಉಂಟು ಮಾಡುತ್ತದೆ. ಆದರೆ ಅಲ್ಯೂಮಿನಿಯಂ ಕೊಳವೆಗೆ ಸುತ್ತಿರುವ ಕಾಗದಕ್ಕೆ ಹೊತ್ತಿಕೊಳ್ಳಲು ಸಾಧ್ಯ ಆಗಿಲ್ಲ ಅಂತಂದಾಗ ಕಾಗದದ ಮೂಲಕ ಅಲ್ಯೂಮಿನಿಯಂಗೆ ಶಾಖವು ಕಂಡಕ್ಷನ್ ಆಗುತ್ತೆ. ಕಂಡಕ್ಷನ್ ಅಂದರೆ ಏನು, ಶಾಖ ವರ್ಗಾವಣೆ ಆಗುತ್ತೆ. ಆದ್ದರಿಂದ ಅಲ್ಲಿ ಜ್ವಲನ ತಾಪ ಉಂಟಾಗುವುದಿಲ್ಲ, ಹಾಗಾಗಿ ಇಲ್ಲಿ ಬೆಂಕಿ ಹೊತ್ತಿಕೊಳ್ಳುವುದಿಲ್ಲ. ಆರನೇ ಪ್ರಶ್ನೆ, ಮೇಣದ ಬತ್ತಿಯ ಜ್ವಾಲೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತದೆ. ಮೇಣದ ಬತ್ತಿಯ ಜ್ವಾಲೆಯ ಚಿತ್ರ ಬರೆದು ಭಾಗವನ್ನು ಗುರುತಿಸಿ ಅಂತ ಇದೆ. ಈ ಒಂದು ಚಿತ್ರವನ್ನು ಬರೆದು ಎಲ್ಲ ಭಾಗಗಳನ್ನು ಗುರುತಿಸಬೇಕು. ನೆಕ್ಸ್ಟ್ ಏನಿದೆ ಅಂದರೆ ಕ್ಯಾಲರಿ ಮೌಲ್ಯವನ್ನು ವ್ಯಕ್ತಪಡಿಸುವ ಏಕಮಾನವನ್ನು ಹೆಸರಿಸಿ. ಏಕಮಾನ ಅಂತಂದರೆ ಏನು, 1 kg ಇಂಧನವು ಉರಿದು ಅಲ್ಲಿ ಉಂಟಾಗುವಂಥ ಉಷ್ಣವನ್ನು ನಾವು ಕ್ಯಾಲೋರಿ ಮೌಲ್ಯ ಅಂತ ಕರಿತೀವಿ. ಇದರ ಒಂದು ಏಕಮಾನ ಏನಪ್ಪ ಅಂದರೆ kJ/kg ಅಂತ ಹೇಳ್ತೀವಿ. 8ನೇ ಪ್ರಶ್ನೆ, ಕಾರ್ಬನ್ ಡೈಆಕ್ಸೈಡ್ ಬೆಂಕಿಯನ್ನು ಹೇಗೆ ನಿಯಂತ್ರಿಸುತ್ತದೆ ಎಂದು ವಿವರಿಸಿ. ನೋಡಿ, ಬೆಂಕಿಯು ಹೊತ್ತಿಕೊಳ್ಳಲು ಬೇಕಾಗುವಂಥ ಮುಖ್ಯವಾಗಿರುವಂಥ ಅನಿಲ ಯಾವುದಪ್ಪ ಅಂದರೆ ಆಕ್ಸಿಜನ್ ಆಗಿರುತ್ತೆ. ಆಕ್ಸಿಜನ್ನು ಬೆಂಕಿ ಹೊತ್ತಿಕೊಳ್ಳಲು ಸಹಾಯ ಮಾಡಿದರೆ ಕಾರ್ಬನ್ ಡೈಆಕ್ಸೈಡ್ ಎನ್ನುವಂಥದ್ದು ಬೆಂಕಿಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಯಾಕಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎನ್ನುವಂಥದ್ದು ಆಕ್ಸಿಜನ್ ಪ್ರಮಾಣವನ್ನು ಸರಬರಾಜು ಮಾಡುವುದನ್ನು ತಡೆಗಟ್ಟುತ್ತೆ. ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಬೆಂಕಿಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. 9ನೇ ಪ್ರಶ್ನೆ, ಹಸಿರು ಎಲೆಗಳ ರಾಶಿಯನ್ನು ಉರಿಸುವುದು ಕಷ್ಟ, ಆದರೆ ಒಣಗಿದ ಎಲೆಗಳು ಬೇಗನೆ ಬೆಂಕಿಯಿಂದ ಹೊತ್ತಿಕೊಳ್ಳುತ್ತವೆ ಏಕೆ ವಿವರಿಸಿ ಅಂತ ಇದೆ. ಯಾಕಪ್ಪ ಅಂದರೆ ಹಸಿರು ಎಲೆಗಳಲ್ಲಿ ಜ್ವಲನ ತಾಪ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಆ ಹಸಿರು ಎಲೆಯು ಹೊತ್ತಿಕೊಳ್ಳಲು ಬೇಕಾಗುವಂಥ ಶಾಖ ಜಾಸ್ತಿ ಇರುತ್ತೆ. ಅದಕ್ಕೆ ತುಂಬ ಜಾಸ್ತಿ ಜ್ವಲನ ತಾಪ ಇರುತ್ತೆ. ಹಾಗಾಗಿ ಅದು ಬೇಗ ಹೊತ್ತಿಕೊಳ್ಳೋದಿಲ್ಲ. ಒಣಗಿದ ಎಲೆಗಳಿಗೆ ಕಡಿಮೆ ಜ್ವಲನ ತಾಪ ಅಂದರೆ ಕನಿಷ್ಠ ತಾಪಮಾನ ಕೊಟ್ಟರೂ ಕೂಡ ಅದು ಬೇಗನೆ ಹೊತ್ತಿಕೊಳ್ಳುತ್ತೆ. ಹಾಗಾಗಿ
ಅಲ್ಲಿ ಬೇಗನೆ ಉತ್ಪತ್ತಿ ಆಗೋದಿಲ್ಲ. ಹಸಿರು ಎಲೆಗಳಲ್ಲಿ ನೀರಿನ ಅಂಶ ಇರೋದರಿಂದ ಅಲ್ಲಿ ಏನಾಗುತ್ತೆ ಅಂದರೆ ಆ ನೀರಿನ ಅಂಶ ಸಂಪೂರ್ಣವಾಗಿ ಎಲೆಗಳಿಂದ ನಷ್ಟ ಆಗುವವರೆಗೂ ಆ ಜ್ವಲನ ತಾಪ ಅಲ್ಲಿ ಉಂಟಾಗೋದಿಲ್ಲ. ಹಾಗಾಗಿ ಹಸಿರು ಎಲೆಗಳನ್ನು ಉರಿಸುವುದು ಕಷ್ಟ ಅಂತ ಹೇಳ್ಬೋದು. 10ನೇ ಪ್ರಶ್ನೆ, ಅಕ್ಕಸಾಲಿಗರು ಅಂದರೆ ಗೋಲ್ಡ್ ಸ್ಮಿತ್ ಅವರು ಅಂದರೆ ಬಂಗಾರದ ಅಂಗಡಿಯವರು ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಯಾವ ವಲಯವನ್ನು ಬಳಸುವರು ಮತ್ತು ಏಕೆ ಅಂತ ಇದೆ. ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಅತ್ಯಂತ ಹೊರಭಾಗವನ್ನು ಬಳಸ್ತಾರೆ. ಯಾಕೆ ಬಳಸ್ತಾರೆ ಅಂದರೆ ಅತ್ಯಂತ ಹೊರಭಾಗವು ಇದು ಏನಾಗುತ್ತೆ ಅಂದರೆ ಅತ್ಯಂತ ಶಾಖವನ್ನು ಹೊಂದಿರುತ್ತೆ. ಹಾಗಾಗಿ ಜ್ವಾಲೆಯ ಹೊರಭಾಗವನ್ನು ಅಕ್ಕಸಾಲಿಗರು ಬಳಸುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಯೋಗವೊಂದರಲ್ಲಿ 4.5 kg ಇಂಧನವು ಸಂಪೂರ್ಣವಾಗಿ ಉರಿಸಲ್ಪಟ್ಟಿದೆ. ಉತ್ಪತ್ತಿಯಾದ ಉಷ್ಣ 1,80,000 ಕಿಲೋ ಜೌಲ್ ಇಂಧನವಾದರೆ ಅದರ ಕ್ಯಾಲೋರಿ ಮೌಲ್ಯ ಎಷ್ಟು ಅಂತ ಇದೆ. ಸೊ ಇವಾಗ 1,80,000 ಡಿವೈಡೆಡ್ ಬೈ 4.5 kgಯನ್ನು ಮಾಡಬೇಕು. ಆವಾಗ ನಮಗೆ ಕ್ಯಾಲೋರಿ ಮೌಲ್ಯ ಸಿಗುತ್ತೆ. ಅಂದರೆ ನಮಗೆ ಕ್ಯಾಲೋರಿ ಜೌಲದ ಸೂತ್ರ ಏನಿದೆ, ಯೂನಿಟ್ ಕಿಲೋ ಜೌಲ್ಸ್ ಡಿವೈಡೆಡ್ ಬೈ kg ಅಂತ ಇದೆ. ಕಿಲೋ ಜೌಲ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ kgಯನ್ನು ಮಾಡಿದರೆ ನಮಗೆ 1 ಕ್ಯಾಲೋರಿ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ತುಕ್ಕು ಹಿಡಿಯುವುದನ್ನು ದಹನ ಕ್ರಿಯೆ ಎನ್ನಬಹುದೇ? ಚರ್ಚಿಸಿ ಅಂತ ಇದೆ. ತುಕ್ಕು ಹಿಡಿಯೋದನ್ನು ದಹನ ಕ್ರಿಯೆ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ತುಕ್ಕು ಹಿಡಿಯೋದು ಏನಾಗುತ್ತೆ ಅಂದರೆ ಕ್ರಮೇಣವಾಗಿ ಆ ಒಂದು ಕಬ್ಬಿಣದ ಅಂಶ ನೀರಿನ ಅಂಶವನ್ನು ಏನು ಮಾಡುತ್ತೆ, ತನ್ನ ಕಡೆಗೆ ಸೆಳೆಯುತ್ತೆ. ಆ ಒಂದು ಕಬ್ಬಿಣದ ವಸ್ತುಗಳಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆದಾಗ ಅದು ದಹನ ಕ್ರಿಯೆ ಅಂತ ಅನ್ನೋದಿಲ್ಲ. ಇದನ್ನು ನಾವು ತುಕ್ಕು ಹಿಡಿಯುವಿಕೆ ಅಥವಾ ಲೋಹಗಳ ಒಂದು ಅಂತ್ಯ ಅಂತ ಕೂಡ ಹೇಳ್ಬೋದು. ಲೋಹಗಳ ಒಂದು ಸವೆತ ಅಂತ ಕೂಡ ಹೇಳ್ಬೋದು ಇದನ್ನು. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಅಬಿದಾ ಮತ್ತು ರಮೇಶ್ ಬೀಕರ್ನಲ್ಲಿ ನೀರನ್ನು ಕಾಸುವ ಒಂದು ಪ್ರಯೋಗವನ್ನು ಮಾಡುತ್ತಿದ್ದರು. ಅಬಿದಾ ಬೀಕರನ್ನು ಮೇಣಬತ್ತಿಯ ಜ್ವಾಲೆಯ ಹಳದಿ ಪ್ರದೇಶದ ಬಳಿ ಇರಿಸಿದರು. ರಮೇಶನು ಬೀಕರ್ನನ್ನು ಜ್ವಾಲೆಯ ಅತ್ಯಂತ ಹೊರಭಾಗದಲ್ಲಿ ಇರಿಸಿದನು. ಯಾವ ನೀರು ಕಡಿಮೆ ಅವಧಿಯಲ್ಲಿ ಬಿಸಿಯಾಗುತ್ತದೆ? ಯಾವ ನೀರಪ್ಪ ಅಂದರೆ ರಮೇಶ್ ಅವರು ಏನು ಮಾಡ್ತಾರಪ್ಪ ಅಂದರೆ ನೀರನ್ನು ಆ ಒಂದು ಬೀಕರ್ನ ಅತ್ಯಂತ ಹೊರಭಾಗದಲ್ಲಿ ಇರಿಸಿರ್ತಾರೆ. ಆದ್ದರಿಂದ ನೀರು ಬೇಗನೆ ಬಿಸಿಯಾಗುತ್ತದೆ. ಯಾಕಂದರೆ ಜ್ವಾಲೆಯ ಅತ್ಯಂತ ಹೊರಭಾಗ ಏನಾಗಿರುತ್ತೆ, ಬಿಸಿಯಾಗಿರುತ್ತೆ. ಹಾಗಾಗಿ ಅತ್ಯಂತ ಹೊರಭಾಗದಲ್ಲಿ ಉಷ್ಣ ಜಾಸ್ತಿ ಇರೋದ್ರಿಂದ ನೀರು ಬೇಗನೆ ಬಿಸಿಯಾಗುವಂಥದ್ದು. ಅದಕ್ಕಾಗಿ ರಮೇಶ್ ಅವರು ನೀರು ಬೇಗನೆ ಬಿಸಿಯಾಗಿರುತ್ತದೆ. ಓಕೆ ಫ್ರೆಂಡ್ಸ್, ಇದು ನಾವು ಇಲ್ಲಿ ಮುಖ್ಯವಾಗಿ ಡಿಸ್ಕಸ್ ಮಾಡುವಂಥ ಕ್ವಶನ್ ಆನ್ಸರ್ಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ನೋಟ್ಸನ್ನು ಕೂಡ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ವಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಶೇರ್ ಮಾಡಿ. ಇದು 8ನೇ ತರಗತಿಯ 4ನೇ ಅಧ್ಯಾಯ ದಹನ ಮತ್ತು ಜ್ವಾಲೆ ಇದಾಗಿತ್ತು. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.